Good morning. Good morning, all of you. Yes, a very good morning to everybody. Myself, Raj Kiran, and I'm teaching Haloalkane and Haloarene. ಇವತ್ತಿನ ಟಾಪಿಕ್ Haloalkane ಮತ್ತೆ Haloarene ಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದು. ಹಾಗಾಗಿ ಸ್ವಲ್ಪ ಮಕ್ಕಳು ಕೇರ್ಫುಲ್ ಆಗಿರಬೇಕು. ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಹಿಕಪ್ಸ್ ಇರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಸ್ಕ್ರೀನ್ ನೋಡಬಾರ್ದು. ಸ್ಕ್ರೀನ್ ಅಲ್ಲಿ ಏನ್ ಬರುತ್ತೆ ಆ ಇಕ್ವೇಶನ್ ಗಳನ್ನು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಏನಾದ್ರು ಡೌಟ್ ಇದ್ರೆ ಮೆಸೇಜ್ ಆಗ್ತಾ ಇರಿ, ಕ್ಲಾರಿಫೈ ಮಾಡುವ ಡೌಟ್ಸ್ ಅನ್ನು. ಆದ್ರೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಾನು ಹೇಳಿದ್ದು, ಸ್ಕ್ರೀನ್ ಅಲ್ಲಿ ಬರುವಾಗ ರಿಯಾಕ್ಷನ್ ಗಳನ್ನು ಕೂಡ ತಾವು ಬರೆಯತಕ್ಕದ್ದು. ಸುಮ್ಮನೆ ಕೂತ್ಕೊಳ್ಬೇಡಿ, ವೇಸ್ಟ್ ಆಗತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಂದ್ರೆ ಅದರಲ್ಲಿ ಇಕ್ವೇಶನ್ಸ್ ಗಳು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ತುಂಬಾ ಇಕ್ವೇಶನ್ಸ್ ಇದೆ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅಥವಾ ಸಿಂಪಲ್ ರೀತಿಯಲ್ಲಿ ಹೇಳಿಕೊಡ್ತೀನಿ. ಹೇಗೆ ಆ ಪ್ರಾಬ್ಲಮ್ಗಳನ್ನು ಆನ್ಸರ್ ಮಾಡಬೇಕು, ಹೇಗೆ ನೆನಪಿಡಬಹುದು, ಯಾವ ರೀತಿಯಲ್ಲಿ ಅದನ್ನು ಎಕ್ಸಾಮ್ ಅಲ್ಲಿ ಬರೀಬಹುದು. ಓಕೆ, ಇನಿಷಿಯಲಿ ನಾನು IUPAC ನೇಮಿಂಗ್ ಸ್ಟಾರ್ಟ್ ಮಾಡಲ್ಲ. ಯಾಕಂದ್ರೆ IUPAC ನೇಮಿಂಗ್ ಸ್ಟಾರ್ಟ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ ಟೈಮ್. ಎಲ್ಲಿ ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ IUPAC ನೇಮ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಓಕೆ ತಾನೆ? ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಹ್ಯಾಲೋಆಲ್ಕೇನ್. ಈ ಹ್ಯಾಲೋಆಲ್ಕೇನ್ ಮತ್ತು ಹ್ಯಾಲೋಅರೀನ್ ಮಾಡುವಾಗ ಮೊದಲನೇದಾಗಿ ಬರುವುದು ನಮಗೆ ಪ್ರಿಪರೇಷನ್ಸ್. ಮೊದಲೇ ಹೇಳಿದ್ದೇನೆ, IUPAC ನೇಮಿಂಗ್ ಮತ್ತು ಕ್ಲಾಸಿಫಿಕೇಶನ್ ಗಳನ್ನೆಲ್ಲ ಮಾಡಲ್ಲ, ಯಾಕಂದ್ರೆ ಬೋರ್ಡ್ ಎಕ್ಸಾಮ್ಗೆ ಬರಲ್ಲ. IUPAC ನೇಮ್ಗಳನ್ನು ಅಲ್ಲಿ ಹೇಳಿಕೊಡ್ತೇನೆ, ಕಾನ್ಸೆಪ್ಟ್ ಪ್ರಕಾರ ಅಲ್ಲಿ ಹೇಳ್ತಾ ಹೋಗ್ತೇನೆ. ಸಪರೇಟ್ ಆಗಿ ನಿಮಗೆ ಅದನ್ನು ಸಪರೇಟ್ ಆಗಿ IUPAC ನೇಮ್ ಅಂತ ಹೇಳ್ಕೊಂಡು ಸೆಷನ್ ಅನ್ನು ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಓಕೆ, ಸೊ ಹ್ಯಾಲೋಆಲ್ಕೇನ್ ಮತ್ತು ಹ್ಯಾಲೋಅರೀನ್ ಹೇಳುವಾಗ ನಮ್ಗೆ ಮೇನ್ಲಿ ಬರುವುದು ಪ್ರಿಪರೇಷನ್ಸ್. ನಾನು ಮೊದಲೇ ಹೇಳಿದ್ದೇನೆ ಹೇಗೆ ಪ್ರಿಪೇರ್ ಮಾಡುವುದು ಅಂತ. ಪ್ರಿಪರೇಷನ್ಸ್ ಆಫ್ ಹ್ಯಾಲೋಆಲ್ಕೇನ್ಸ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ಪ್ರಿಪರೇಷನ್ಸ್ ಆಫ್ ಹ್ಯಾಲೋಆಲ್ಕೇನ್ಸ್. ಏನಾದ್ರೂ ಡೌಟ್ ಇದ್ರೆ ಕೇಳಿ, ಮುಜುಗರ ಇಲ್ಲದೆ ಡೌಟ್ ಅನ್ನು ಸಾಲ್ವ್ ಮಾಡುವ ಆದಷ್ಟು ಮಟ್ಟಿಗೆ. ಓಕೆ, ಹ್ಯಾಲೋಆಲ್ಕೇನ್ ಮತ್ತೆ ಹ್ಯಾಲೋಅರೀನ್ ಅಲ್ಲಿ ಮೇನ್ಲಿ ನಮಗೆ ಇರೋದು ಪ್ರಿಪರೇಷನ್ ಹೆಂಗ್ ಮಾಡ್ತೇವೆ. ರೋಮನ್ ನಂಬರ್ 1 ಆಲ್ಕೋಹಾಲ್ ತಗೊಂಡು ಪ್ರಿಪೇರ್ ಮಾಡ್ತೇವೆ. ಆಲ್ಕೋಹಾಲ್ ಇಂದ ಪ್ರಿಪೇರ್ ಮಾಡುವ ಆಲ್ಕೋಹಾಲ್ಸ್. ಈ ಆಲ್ಕೋಹಾಲ್ ನ ಜನರಲ್ ಫಾರ್ಮುಲಾ ಹೇಗೆ ಬರೀತೇವೆ? ಆಲ್ಕೋಹಾಲ್ ನ ಜನರಲ್ ಫಾರ್ಮುಲಾ ಬರೀತೇವೆ ROH ಅಂತ ಬರೀತೇವೆ, ಸರಿತಾನೆ? ನಾವು ಈಗ ಮೊದಲನೇದಾಗಿ ಯೂಸಿಂಗ್ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಥವಾ ಫಾಸ್ಫರಸ್ ಟ್ರೈಕ್ಲೋರೈಡ್ ಯೂಸ್ ಮಾಡಿ ರಿಯಾಕ್ಷನ್ ಅನ್ನು ಬರೆಸ್ತೇವೆ. ಯೂಸಿಂಗ್ PCl5 ಆರ್ PCl3. ಜನರಲ್ ಆಗಿ ಆಲ್ಕೋಹಾಲ್ ROH ನಾವು ಮೇನ್ ಆಗಿ ಎಕ್ಸಾಮ್ಗೆ ಬರೆಯುವುದು ಇಥೈಲ್ ಆಲ್ಕೋಹಾಲ್ ಅಂತ, C2H5OH ಇಥೈಲ್ ಆಲ್ಕೋಹಾಲ್ ಅಂತ ಹೇಳ್ತೇವೆ. C2H5OH ಇಸ್ ಕಾಲ್ಡ್ ಇಥೈಲ್ ಆಲ್ಕೋಹಾಲ್. ಇಥೈಲ್ ಆಲ್ಕೋಹಾಲ್ ಹೌ ಡಸ್ ಇಟ್ ರಿಯಾಕ್ಟ್ ವಿತ್ PCl5? ಈ PCl5 ಅನ್ನು ಬ್ರೇಕ್ ಮಾಡಿ PCl3 ಅಂಡ್ ClCl ಆನ್ ಈದರ್ ಸೈಡ್ ಯು ಹ್ಯಾವ್ ಟು ಟೇಕ್. ಎರಡು ಬದಿಯಲ್ಲಿ ಈ ರೀತಿ ತಗೊಳ್ಳಿ. ಈ ರೀತಿ ಎರಡು ಬದಿಯಲ್ಲಿ ತಗೊಳ್ಳುವಾಗ ನಿಮಗೆ ಏನಾಗುತ್ತೆ, ಈ ರಿಯಾಕ್ಷನ್ ಬ್ರೇಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. You can break the reaction in this particular manner. If I break the reaction in this particular manner, what am I end up getting? I am end up getting C2H5Cl ethyl chloride plus POCl3 phosphorus oxychloride plus hydrochloric acids. ನಮಗೆ ಸಿಗುವ ಪ್ರಾಡಕ್ಟ್ ಇಥೈಲ್ ಕ್ಲೋರೈಡ್, ಅಥವಾ ನಾವು ಹೇಳ್ತೇವೆ IUPAC ನೇಮಿಂಗ್ ಕ್ಲೋರೋಇಥೇನ್ ಅಂತ ಹೇಳ್ತೇವೆ. ಕ್ಲೋರೋಇಥೇನ್. ಈ ರಿಯಾಕ್ಷನ್ ಅಲ್ಲಿ ನಮ್ಗೆ ಏನಾಗುತ್ತೆ, ಒಂದು ಅಂದ್ರೆ ರಿಯಾಕ್ಷನ್ OH ಬಾಂಡ್ ಬ್ರೇಕ್ ಆದದ್ದು ನಮ್ಗೆ ಕಾಣುತ್ತೆ ಕರೆಕ್ಟ್ ಆಗಿ. ಹೌ ದ OH ಬಾಂಡ್ ಇಸ್ ಬ್ರೋಕನ್. ಮತ್ತೆ CO ಬಾಂಡ್ ಬ್ರೇಕ್ ಆದದ್ದು ಕಾಣುತ್ತೆ. ನಿಮ್ಗೆ ಆಲ್ಕೋಹಾಲ್ ಚಾಪ್ಟರ್ ಕಲಿಯುವಾಗ ಇದು ಪುನಃ ರಿಪೀಟ್ ಆಗುತ್ತೆ. ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಬ್ರೇಕಿಂಗ್ ಆಫ್ CO ಬಾಂಡ್ ಅಂಡ್ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಬ್ರೇಕಿಂಗ್ ಆಫ್ OH ಬಾಂಡ್ ಅಂತ ಕರೆಕ್ಟ್ ಆಗಿ ಕಾಣುತ್ತೆ. ಹೌ ದ ರಿಯಾಕ್ಷನ್ಸ್ ಆಫ್ OH ಬಾಂಡ್ ಇಸ್ ಬ್ರೋಕನ್ ಅಂಡ್ ಹೌ ದ ರಿಯಾಕ್ಷನ್ಸ್ ಆಫ್ CO ಬಾಂಡ್ ಇಸ್ ಬ್ರೋಕನ್ ಅಂತ ಕರೆಕ್ಟ್ ಆಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಸರಿತಾನೆ? ಫಸ್ಟ್ ಇಕ್ವೇಶನ್ಸ್ ವಿ ಹ್ಯಾವ್ ಸೆಟ್. ಸೊ ಇಥೈಲ್ ಆಲ್ಕೋಹಾಲ್ ವಿತ್ PCl5 ಇದನ್ನು ಬ್ರೇಕ್ ಮಾಡುವಾಗ PCl3 Cl ಆಗಿ ಬರೆಯುತ್ತೆ. ಇನ್ನು ನೀವು ಯಾವುದೇ ಕಾನ್ಸೆಪ್ಟಿಗೆ ಹೋಗಿ, ನೀವು ಬೇಕಾದ್ರೆ ಆಸಿಡ್ಗೆ ತಗೊಂಡೋಗಿ ಇದನ್ನು ಆಸಿಡ್ಗೆ ತಗೊಂಡು, ನಿಮ್ಗೆ ಆಸಿಡ್ಗೆ ತಗೊಂಡು ಹೋಗುವಾಗ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಫಿನಾಲ್ಗೆ ತಗೊಂಡೋಗಿ
ಇದೇ ರೀತಿ ಪ್ರಾಡಕ್ಟ್ ಅಂತ ತೆಗೆದು ಇದೊಂದು ಈಸಿ ಆಗುತ್ತೆ. ನಾನು ಎರಡು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಬೋರ್ಡ್ ಎಕ್ಸಾಮ್ ಮತ್ತೆ ಎಂಟ್ರೆನ್ಸ್ಗೆ ಹೇಗೆ ಈಸಿ ಆಗುತ್ತೆ ಆ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿರ್ತೇನೆ. PCl5 ಹೌ ಡಸ್ ಇಟ್ ರಿಯಾಕ್ಟ್ಸ್. ಸೊ ಅದೇ ರೀತಿ PCl5 ಇಂದ ಇಫ್ ಯು ಕಮ್ ಅಕ್ರಾಸ್ ಸಮಥಿಂಗ್ ಲೈಕ್ PCl3, ಇಲ್ಲಿ PCl3 ಇದೆ ಅಂತ ಹೇಳುವ. ಸಪೋಸಿಂಗ್ಲಿ ಇಫ್ ಯು ಹ್ಯಾವ್ ಅ PCl3, ಈ ರೀತಿ ಮೆಥಡ್ ಆಗಲ್ಲ PCl3 ಅಲ್ಲಿ. ಸೊ ಅಲ್ಲಿ ಏನ್ ಮಾಡ್ಬೇಕು ನಾನು, ಇಥೈಲ್ ಆಲ್ಕೋಹಾಲ್ C2H5OH ಪ್ಲಸ್ PCl3 ಫಾಸ್ಫರಸ್ ಟ್ರೈಕ್ಲೋರೈಡ್ ವಿ ಹ್ಯಾವ್ ಟು ಯೂಸ್ ಇಟ್. ಸೊ ನೋಡಿ ಇಲ್ಲಿ ನೋಡಿ ಈ ರೀತಿ ರಿಯಾಕ್ಷನ್. ನಾನು ಮೊದಲು ಹೇಳಿದ್ದೇನೆ ಆರ್ಗ್ಯಾನಿಕಲಿ ಟೆಕ್ನಿಕ್ ಇರುವುದು ಯಾವ ರೀತಿಯಲ್ಲಿ ಯಾವ ಆನ್ಸರ್ ಅನ್ನು ಹೇಗೆ ಸಾಲ್ವ್ ಮಾಡೋದು ಅಂತ, ಸರಿಯಾ? ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇರ್. ಸೊ ಇಲ್ಲಿ ನಮಗೆ ಇಥೈಲ್ ಏನ್ ಬರುತ್ತೆ, ಇಥೈಲ್ ಇಲ್ಲಿ ನೋಡಿ ಹೊರಗಡೆ ಬ್ರಾಕೆಟ್ ನ ಹೊರಗಡೆ C2H5Cl ಇದೆ. ಇದು 3 ಸಲ ಇದೆ, 3 times. ಸೊ ದಿಸ್ ಇಸ್ 3 times C2H5Cl. ಲೆಫ್ಟ್ ಓವರ್ ಏನು ನೋಡಿ, H3 3 ಸಲ, H3 P 1 ಸಲ, ಆಕ್ಸಿಜನ್ 3 ಸಲ, H3PO3, ethyl chloride. Once again the product remain the same, ethyl chloride, ethyl. ಸರಿಯಾ? ಡೌಟ್ ಇದ್ರೆ ಕೇಳಿ. So we have got the answer as ethyl chloride and ethyl chloride in both the cases. How this is formed? ಸರಿಯಾ ತಾನೆ? ಓಕೆ, ಡೌಟ್ ಇದ್ರೆ ಕೇಳಬಹುದು. ರೈಟ್, ಮೊದಲನೇದಾಗಿ ಇಥೈಲ್ ಕ್ಲೋರೈಡ್ ಅನ್ನು ಹೇಗೆ ಪ್ರಿಪೇರ್ ಮಾಡಿ ನೋಡಿ. PCl5 ಈಗ ಟೆನ್ಷನ್ ಇಲ್ಲ ನಿಮಗೆ. PCl5 ಮಕ್ಳು ಏನ್ ಮಾಡ್ತಾರೆ, PCl5 ಜೊತೆಗೆ ಇದ್ರೆ ಇಥೈಲ್ ಕ್ಲೋರೈಡ್ ಬೈ ಹಾರ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಬೈ ಹಾರ್ಟ್ ಮಾಡಿದಷ್ಟು ನಿಮ್ಗೆ ಅಷ್ಟೇ ಆರ್ಗ್ಯಾನಿಕ್ ಅಷ್ಟಾಗುತ್ತೆ. ಬೆಸ್ಟ್ ಮೆಥಡ್ ಅದಕ್ಕೆ ನಾನು ಹೇಳುದು ಮೆಥಡ್ಸ್ ಗಳು ಗೊತ್ತಿರ್ಬೇಕು. ಈಗ ನಾನು PCl5 ಬರೆದ್ರೆ ಯಾವ ರೀತಿಯಲ್ಲಿ ಬರೀತೇನೆ, PCl3 ಮತ್ತು ಅದನ್ನು ಬ್ರೇಕ್ ಆಗಿ ಬರೀತೇನೆ. PCl5 ಅನ್ನು PCl3 ClC ಇದ್ದರೆ, ಈಗ PCl3 ತೆಗೆದಾಗ ನೋಡಿ ಅದು ಹೇಗೆ ಬ್ರೇಕ್ ಆಯ್ತು. OH and P was broken and it is converted into ethyl chloride and H3PO3. ಸರಿ ತಾನೆ? So let us go to the second question. That is, the second method ಅಂತ ಹೇಳ್ತೇವೆ ಪ್ರಿಪರೇಷನ್ ಅಲ್ಲಿ. ಅದರ್ ದೆನ್ ದಿಸ್ ಸೆಕೆಂಡ್ ಮೆಥಡ್, ಇದಕ್ಕೆ ಹೆಸರಿದೆ, ನಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಡ್ಲಿಲ್ಲ ಇದಕ್ಕೆ. ರೂಸ್ ಪ್ರಾಸೆಸ್ ಅಂತ ಹೇಳ್ತೇವೆ ಇದಕ್ಕೆ, ರೂಸ್ ಪ್ರಾಸೆಸ್ ಅಂತ ಹೇಳ್ತೇವೆ. NCERT ಟೆಕ್ಸ್ಟ್ ಬುಕ್ ಅಲ್ಲಿ ಖಂಡಿತವಾಗಿ ಮೆನ್ಷನ್ ಮಾಡಿಲ್ಲ ಅದು. ಅಂದರೆ ರಿಯಾಕ್ಷನ್ ವಿತ್ ದ ಹ್ಯಾಲೋಜನ್ ಆಸಿಡ್ಸ್, ಹ್ಯಾಲೋಜನ್ ಆಸಿಡ್ಸ್ ಅಂತ ಹೇಳ್ತೇವೆ, ಹ್ಯಾಲೋಜನ್ ಆಸಿಡ್ಸ್. ಈಗ ನಾನು ಪುನಃ ಆಲ್ಕೋಹಾಲ್ ಅನ್ನು ತಗೊಳ್ತೇನೆ, C2H5OH, ethyl alcohol. Let us make it react with the hydrochloric acid HCl in the presence of anhydrous zinc chloride as a catalyst. Anhydrous zinc chloride as a catalyst means, once again we need to break this way. ಹೀಗೆ ತೆಗಿಬೇಕಿದ್ದನ್ನು, ಈ ರೀತಿ ತೆಗಿ. So that we are getting the answer for this is C2H5Cl, ethyl chloride plus water, ethyl chloride and water. ಅರ್ಥ ಆಯ್ತು ತಾನೆ? zinc chloride, anhydrous zinc chloride we are using here. We are using anhydrous zinc chloride as a catalyst. ಅರ್ಥ ಆಯ್ತಾ? zinc chloride ಅನ್ನು ಯೂಸ್ ಮಾಡ್ತೇವೆ, ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೇವೆ. ಇದು ಕ್ಯಾಟಲಿಸ್ಟ್. This is act as a catalyst for this reaction. And ಇದು ಇನ್ನೊಂದು ತರ ಬರುತ್ತೆ, ನಿಮ್ಮ ಆಲ್ಕೋಹಾಲ್ ಫಿನಾಲ್ ಅಲ್ಲಿ ಬರುತ್ತೆ, ಲೂಕಾಸ್ ಟೆಸ್ಟ್ ಅಲ್ಲಿ ಕೂಡ ಯೂಸ್ ಮಾಡ್ತೇವೆ. So anhydrous zinc chloride, it is also used, reagent used in the Lucas reagent ಅಲ್ಲಿ ಯೂಸ್ ಮಾಡ್ತೇವೆ. ಓಕೆ ತಾನೆ? ಅರ್ಥ ಆಯ್ತಾ? anhydrous zinc chloride. ಇದೇ ರಿಯಾಕ್ಷನ್ ಅನ್ನು ನಾನು ಈಗ ಇಥೈಲ್ ಆಲ್ಕೋಹಾಲ್, ಈಗ ಎ ಅಂತ ತಗೊಳ್ಳುವ ಇದನ್ನು, ಇಥೈಲ್ ಆಲ್ಕೋಹಾಲ್ ಅಥವಾ ಇಥನಾಲ್ C2H5OH ಪ್ಲಸ್ HBr ಅಂತ ತಗೊಳ್ಳುವ. ಇದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಅ ಕ್ಯಾಟಲಿಸ್ಟ್. ಸಿ ತಗೊಳ್ಳುವ, C2H5OH and we shall use HI ಯೂಸ್ ಮಾಡುವಾಗ ಯಾವುದೇ ರೀತಿಯ ಕ್ಯಾಟಲಿಸ್ಟ್ ಬೇಡ. 57% ಯೂಸ್ ಮಾಡಿರ್ತಾನೆ. NCERT ಟೆಕ್ಸ್ಟ್ ಬುಕ್ ನೋಡಿ ಅಲ್ಲಿ ಇದೆ. ಕರೆಕ್ಟ್ ಆಗಿ NCERT ಟೆಕ್ಸ್ಟ್ ಬುಕ್ ಅನ್ನು ಫಾಲೋ ಅಪ್ ಮಾಡಿ. NCERT ಟೆಕ್ಸ್ಟ್ ಬುಕ್ ಮೇಜರ್ ಟ್ರಂಪ್ ಕಾರ್ಡ್ ನಿಮ್ಮ ಬೋರ್ಡಿಗೆ ಆಗಲಿ, CET-ಗೆ ಆಗಲಿ, ನೀಟಿಗೆ ಆಗಲಿ ಸ್ವಲ್ಪ ಮಟ್ಟಿಗೆ ಒಂದು 50% JEE ಮೇನ್ಗೆ ಕೂಡ NCERT ಕೆಮಿಸ್ಟ್ರಿಯಲ್ಲಿ ಅದೇ ಟ್ರಂಪ್ ಕಾರ್ಡ್. NCERT ಟೆಕ್ಸ್ಟ್ ಬುಕ್ ಅನ್ನು ಓದ್ಬೇಕು ಫಸ್ಟ್. ಮೇನ್ ಬರೋದೇ NCERT ಟೆಕ್ಸ್ಟ್ ಬುಕ್ ಕೆಮಿಸ್ಟ್ರಿಯಲ್ಲಿ. ಸೊ ಇಲ್ಲಿ ಹಾಗೆ ಬರೀತೇವೆ ನಾವು ರಿಯಾಕ್ಷನ್. ಇಲ್ಲಿ ಈ ರೀತಿ ಬರೆಯುವ, ನಾವು ಈ ರೀತಿ ತೆಗೆಯುವ.
C2H5 loss of water, ಇಲ್ಲಿ ಕೂಡ loss of water, ಸರಿ ತಾನೆ? So what we are ended up getting ethyl C2H5Br plus H2O and C2H5I plus H2O, ethyl iodide ಬರುತ್ತೆ, ಅದರ ಜೊತೆಗೆ ಇನ್ನೊಂದು ethyl bromide and ethyl iodide we are getting, ಸರಿಯಾ? 57% ಅಂತ NCERT ಟೆಕ್ಸ್ಟ್ ಬುಕ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನೆ. ಅಲ್ಲಿ ನಾನು ಎಲ್ಲ ಬರೆಯುವುದು ಜನರಲ್ ಆಗಿ ಬರೀತಾ ಇಲ್ಲ, ಮೇನ್ ಎಕ್ಸಾಂಪಲ್ ಜೊತೆಗೆ ಬರೀತಾ ಇದ್ದೇನೆ. ಹೌ ದಟ್ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್ ಹಿಯರ್, ಹೌ ದ ಪ್ರಾಡಕ್ಟ್ ಇಸ್ ಫಾರ್ಮ್ಡ್ ಇನ್ ದಿಸ್ ಕೇಸ್, ರೈಟ್? ಇಥೈಲ್ ಆಲ್ಕೋಹಾಲ್, ಇಥೈಲ್ ಬ್ರೋಮೈಡ್, ಇಥೈಲ್ ಅಯೋಡೈಡ್. ಅಲ್ಲಿ ನೀವು ಕೇಳಬಹುದು, ಇಲ್ಲಿ ಎನೈಡ್ರಸ್ ಜಿಂಕ್ ಕ್ಲೋರೈಡ್ ಇದೆ, ಇಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಇದೆ, ಆದ್ರೆ ಇಲ್ಲಿ ಯಾಕೆ ಕ್ಯಾಟಲಿಸ್ಟ್ ಇಲ್ಲ ಅಂತ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ, ನಾವು ಎಕ್ಸ್ಪ್ಲನೇಷನ್ ತರೋದಾದ್ರೆ, ಈಗ ನಾನು 2 ಆಸಿಡ್ ಅನ್ನು ತಗೊಳ್ಳೋದು. ಇಲ್ಲಿ ನಾನು ಬರೆಯುವುದು ಮೊದಲನೇದಾಗಿ HCl ಅಂತ ಬರೀತೇನೆ, ತದನಂತರ HBr, ಕೊನೆಯದಾಗಿ ಹೈಡ್ರೋಜನ್ ಅಯೋಡೈಡ್ ಅಂತ ಬರೀತೇನೆ. ಇಲ್ಲಿ ಆಸಿಡ್ ನಲ್ಲಿ ನಮ್ಗೆ ಇದು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಗಳು ಎಲ್ಲ ಸೈಜ್ ಅಲ್ಲಿ ಸೇಮ್ ಇರುತ್ತೆ. ಆದರೆ ಕ್ಲೋರಿನ್ ಒಂದು ಫಸ್ಟ್ ಸೆಕೆಂಡ್ ಗ್ರೂಪ್ ಅಲ್ಲಿ ಬರೋದ್ರಿಂದ, ಬ್ರೋಮೀನ್ ಅದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ, ಅಯೋಡೀನ್ ಇನ್ನೂ ದೊಡ್ಡ ಆಟಮ್, ಇವು ಮೂರಲ್ಲಿ ಅಯೋಡೀನ್ ಆಟಮ್, ಇವು ಮೂರರ ಸೇಮ್ ಸೈಜ್ ನೋಡಿ. ಇದು ಸೈಜ್ ಅನ್ನು ನಾನು ಒಂದೇ ತರ ಇರುತ್ತೇನೆ, ಒಂದೇ ತರ. ಆಗ ಏನಾಗುತ್ತೆ, ಆಸ್ ವಿ ಗೋ ಡೌನ್ ದ ಗ್ರೂಪ್, ನಾವು ಗ್ರೂಪ್ ನಲ್ಲಿ ಕೆಳಗಡೆ ಹೋದಾಗೆ as we go down the group ಅಂತ ಹೇಳ್ತೇವೆ ನಾವು ನಾರ್ಮಲಿ. ಆಸ್ ವಿ ಗೋ ಡೌನ್ ದ ಗ್ರೂಪ್, ಅರ್ಥ ಆಗ್ತದೆ ತಾನೆ? ಆಸ್ ವಿ ಗೋ ಡೌನ್ ದ ಗ್ರೂಪ್ ಏನಾಗುತ್ತೆ, ಸೈಜ್ ಇನ್ಕ್ರೀಸ್ ಆಗುತ್ತೆ. ಆಸ್ ವಿ ಗೋ ಡೌನ್ ದ ಗ್ರೂಪ್ ಸೈಜ್ ಇನ್ಕ್ರೀಸಸ್, ಸೈಜ್ ಆಫ್ ಆಟಮ್ ಇನ್ಕ್ರೀಸ್. ಸೈಜ್ ಇನ್ಕ್ರೀಸ್ ಆದಾಗ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಸೈಜ್ ಈಸ್ ಕೀಪ್ ಆನ್ ಇನ್ಕ್ರೀಸಿಂಗ್, ಬಾಂಡ್ ಡಿಸೋಸಿಯೇಷನ್ ಆಗಿ ಬೇಗ ಬ್ರೇಕ್ ಮಾಡ್ಬೋದು. ಆ ಬಾಂಡ್ ಅನ್ನು ಬೇಗ ನಾವು ಬ್ರೇಕ್ ಮಾಡ್ಬೋದು. ಬಾಂಡ್ ಅನ್ನು ಬೇಗ ಬ್ರೇಕ್ ಮಾಡೋದ್ರಿಂದ ಯಾವುದೇ ರೀತಿಯ ಕ್ಯಾಟಲಿಸ್ಟ್ ನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. HCl, HBr, HI is the biggest atom, so there is no need to put the catalyst, it will break by it. ಸರಿ ತಾನೆ? ಏನಾದ್ರು ಮೆಸೇಜ್ ಇದೆಯಾ? ಯಾರಿಗಾದ್ರೂ ಡೌಟ್ ಇದೆಯಾ? ಇಷ್ಟರ ತನಕ ಏನಾದ್ರು ಕೇಳಿದ್ರಲ್ಲಿ ಡೌಟ್ ಇದ್ರೆಯಾ? ಏನಾದ್ರು ಡೌಟ್ ಇದ್ರೆ ಹೇಳ್ಬೋದು, ತೊಂದರೆ. ಓಕೆ, ಅರ್ಥ ಆಯ್ತಾ? ಅರ್ಥ ಆದ್ರೆ ಪ್ರೊಸೀಡ್ ಮಾಡೋ, ಅರ್ಥ ಆಗಿಲ್ಲ ಆದ್ರೆ ರಿಪೀಟ್ ಮಾಡುವ, ತೊಂದರೆ ಇಲ್ಲ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ನಾನು ವೇಟ್ ಮಾಡ್ತೇನೆ. ಓಕೆ, ಡೌಟ್ ಇದೆಯಾ? ಯಾರಿಗಾದ್ರೂ ಡೌಟ್ ಇದೆಯಾ? ಏನು ಕೇಳ್ಬೋದು, ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ ಕೇಳೋದ್ರಲ್ಲಿ, ಕಾನ್ಸೆಪ್ಟ್ಸ್ ಅಲ್ಲಿ. ಓಕೆ, ಇಲ್ಲದ್ರೆ ನಾವು ಮೂವ್ ಮಾಡ್ತಾ ಹೋಗ್ತೇನೆ, ಇನ್ ಬಿಟ್ವೀನ್ ಅಲ್ಲಿ ಕೇಳಿ ಡೌಟ್ ಇದ್ರೆ. ಓಕೆ, ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ದ ಕ್ವಶನ್ ಈಸ್, 2 ಮೆಥಡ್ ಆಯ್ತು ನಂದು ಪ್ರಿಪರೇಷನ್ಸ್ ಅಲ್ಲಿ. 2 ಮೆಥಡ್ ಅನ್ನು ಹೇಳಿಕೊಟ್ಟಿರ್ತೇನೆ ನಾನು ಇಲ್ಲಿ ತನಕ. 3ನೇ ಮೆಥಡ್ ನಾವು ಹೋಗ್ತಾ ಇರೋದು ಥಯೋನಿಲ್ ಕ್ಲೋರೈಡ್ ಇಂದ. ಮೆಥಡ್ಸ್ ಆಫ್ ಪ್ರಿಪರೇಷನ್ಸ್: thionyl chloride, using thionyl chloride we are preparing. SOCl2 is thionyl chloride. ಈಗ thionyl chloride ಇಂದ ಪ್ರಿಪೇರ್ ಮಾಡುವಾಗ ಅದೇ ರೀತಿ thionyl alcohol C2H5OH ಇಲ್ಲಿ ನಾವು ಯೂಸ್ ಮಾಡ್ತೇವೆ ಏನು, thionyl chloride ಅನ್ನು. thionyl chloride SOCl2, thionyl chloride we are using ಪಿರಿಡೀನ್ ಎಂಬ ಕ್ಯಾಟಲಿಸ್ಟ್ ಅನ್ನು ಯೂಸ್ ಮಾಡ್ತೇವೆ. ಪಿರಿಡೀನ್, ರಿಫ್ಲಕ್ಸ್ ಇಟ್ ವಿತ್ ದ ಪಿರಿಡೀನ್, ಯಾಕೆಂದ್ರೆ ಅದು ವೊಲಟೈಲ್ ಆಗಿರೋದ್ರಿಂದ ರಿಫ್ಲಕ್ಸ್ ಮಾಡ್ಬೇಕು, ಹೀಟ್ ಮಾಡಬಾರ್ದು. ಹೀಟ್ ಯೂಸಿಂಗ್ ಆದ್ರೆ ಆಲ್ಕೋಹಾಲ್ ಇವಾಪರೇಟ್ ಆಗಿ ಹೋಗುತ್ತೆ. ಸೊ ಇಲ್ಲಿ ಬ್ರೇಕ್ ಆಗುತ್ತೆ, ರಿಯಾಕ್ಷನ್ಸ್ಗಳು ಬ್ರೇಕ್ ಆಗುವಾಗ ಏನಾಗುತ್ತೆ, ವಿ ಆರ್ ಗೆಟಿಂಗ್ ದ ಪ್ರಾಡಕ್ಟ್ ಹ್ಯಾಸ್ C2H5Cl ಪ್ಲಸ್ ಅದರ ಜೊತೆಗೆ ಏನ್ ಬರುತ್ತೆ, C2H5Cl ಜೊತೆಗೆ ನಮಗೆ ಬರುವುದು SO2 ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಬರುತ್ತೆ, ಅದರ ಜೊತೆಗೆ ಹೈಡ್ರೋಕ್ಲೋರಿಕ್. ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ ದ ಬೆಸ್ಟ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್
for the preparation of alkyl chloride. First method for the preparation of alkyl chloride anta ಹೇಳ್ತೇವೆ ಇದನ್ನು. This is the best method for the preparation of alkyl chlorides. ಓಕೆ, alkyl chloride ಅನ್ನು ಪ್ರಿಪೇರ್ ಮಾಡ್ಲಿಕ್ಕೆ ಒಂದು ಬೆಸ್ಟ್ ಮೆಥಡ್. ಯಾಕಂದ್ರೆ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಪ್ರೊಡಕ್ಟ್ಸ್ SO2 ಮತ್ತೆ HCl ಸಿಕ್ಕಿರೋದ್ರಿಂದ ನೋಡಿ, ಇದು ಕೂಡ ಇದೊಂದು ಮೆಥಡ್ ನೋಡಿ, SOCl2 ಹೇಗೆ ಬರೆಯುವುದು ಅಂತ. ಓಕೆ, ಅಲ್ಲಿ SOBr2 ಈಸ್ ಅನ್ಸ್ಟೇಬಲ್ ನೋಡಿ, ಯಾರಾದ್ರೂ ಕೇಳಿದರೆ ಅನ್ಸ್ಟೇಬಲ್ ಆಗಿರುತ್ತೆ. and SOI2 does not exist. ಎಕ್ಸಿಸ್ಟೆನ್ಸಿ ಕೂಡ ಸಮಸ್ಯೆಯಲ್ಲಿದೆ ಅದರ. ಸೊ ಹಾಗಾಗಿ ನಾವು ಇಥೈಲ್ ಕ್ಲೋರೈಡ್ ಅನ್ನು ಮಾತ್ರ ಪ್ರಿಪೇರ್ ಮಾಡಿರ್ತೇವೆ. ಇಥೈಲ್ ಬ್ರೋಮೈಡ್ ಮತ್ತು ಇಥೈಲ್ ಕ್ಲೋರೈಡ್ ಈ ಮೆಥಡ್ ಅಲ್ಲಿ ಆಗಲ್ಲ. ಮೆಥಡ್ ಅಂದ್ರೆ ಇದರಲ್ಲಿ ಸಾಧ್ಯವಿಲ್ಲ, ಪ್ರಿಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೇನೆ. ಸೊ ಇದು ಡಾರ್ಸನ್ಸ್ ಪ್ರೋಸೆಸ್ ಅಂತ ಹೇಳ್ತೇವೆ. ಅಲ್ಲಿ ನೋಡಿ, ಅಲ್ಲಿ ರಿಫ್ಲಕ್ಸ್ ಮಾಡಿರ್ತಾನೆ. ನಮ್ಗೆ ಇದೇ ಚಾಪ್ಟರ್ ಅಲ್ಲಿ SN2 ರಿಯಾಕ್ಷನ್ ಕಲೀಲಿಕ್ಕೆ ಉಂಟು. SN2 ರಿಯಾಕ್ಷನ್ ಕಲಿಯುವಾಗ ನಾನು ಹೇಳ್ತೇನೆ ಇದಕ್ಕೆ ಇನ್ವರ್ಷನ್ ಆಫ್ ದ ಕಾನ್ಫಿಗರೇಷನ್. ಕೆಲವು ಸಲ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಯಾವುದು, ನಮ್ದು ಪಿರಿಡಿನ್ ಇರಲ್ಲ, ಕೇವಲ ಡೈರೆಕ್ಟ್ ಆಗಿ ರಿಯಾಕ್ಷನ್ ಬರ್ತಿರ್ತಾನೆ. ಕೆಲವು ಸಲ ಪಿರಿಡಿನ್ ಇರ್ತಾನೆ, ಆದ್ರೆ ಎರಡೂ ಸಮಸ್ಯೆ ಇಲ್ಲ, ಪ್ರೊಡಕ್ಟ್ ಸೇಮ್ ಇರುತ್ತೆ. ಆದ್ರೆ ಎಂಟ್ರೆನ್ಸ್ ಅಲ್ಲಿ ಹೋಗುವಾಗ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ, ಪಿರಿಡಿನ್ ಬರುವಾಗ ಇನ್ವರ್ಷನ್ ಆಗಿರುತ್ತೆ. ಒಂದು ಚೂರು ನೆನಪಲ್ಲಿ ಇಟ್ಕೊಳ್ಳಿ, ಇಫ್ ಯು ಯೂಸ್ ಪಿರಿಡಿನ್, ರೈಟ್, ಇಫ್ ಯು ಯೂಸ್ ಪಿರಿಡಿನ್, inversion of configuration takes place. Inversion of configuration takes place. Inversion of configuration takes place here. ಇದು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು, because it is SN2 reaction. SN2 substitution nucleophilic bimolecular reaction, SN2 reaction ಆಗಿರುತ್ತೆ ಅದು. ಸೊ ಅದೊಂದು ನೆನಪಿಟ್ಕೊಳ್ಳಿ, ಪಿರಿಡಿನ್ ಇದ್ರೆ. ಇಲ್ಲದೆ ವಿದೌಟ್ ಪಿರಿಡಿನ್ ಕೂಡ ಆಗತ್ತೆ ನೋಡಿ. ಈಗ ನಾನೀಗ ಬರ್ದ್ರೆ ಪುನಃ ROH plus SOCl2 thionyl chloride SOCl2, you can break this way, and you're gonna get as RCl plus SO2 sulfur dioxide gas plus hydrochloric acid gas. ನೋಡಿ ಈ ರೀತಿ ಬರುತ್ತೆ. SO2 is a gas, hydrochloric acid is also a gas in this case, and we are going to get the same thing. ಏನ್ ತೊಂದರೆ ಇಲ್ಲ, ಅದೇ ಪ್ರಾಡಕ್ಟ್ ಬರುತ್ತೆ. ಆದರೆ ಪಿರಿಡಿನ್ ಇರುವಾಗ, whenever there is a pyridine, so you have to understand that pyridine ಇರುವಾಗ inversion of configuration is the answer for this question. Inversion of configuration ಆಗುವ ಚಾನ್ಸಸ್ ಇದೆ ಅಷ್ಟೇ, ಮತ್ತೇನಿಲ್ಲ. ಸರಿತಾನೆ? ಓಕೆ, so that is the methods of preparation using alcohol. So using Roman number 1, using alcohol ಅನ್ನು ಯೂಸ್ ಮಾಡಿ ನಾನು ಆಲ್ಕೈಲ್ ಹ್ಯಾಲೈಡ್ ಅನ್ನು ಪ್ರಿಪೇರ್ ಮಾಡಿರತ್ತು ಅಂತ ಹೇಳ್ತೇನೆ. ಸೊ ಸ್ಲೈಡ್ ಅಲ್ಲಿ ಹೋಗುವಾಗ ನಮಗೆ ಮೊದಲನೇದಾಗಿ PCl5 ಅಲ್ಲಿ ಹೇಳಿಕೊಟ್ಟಿದ್ದೇನೆ ನಾನು ನಿಮಗೆ ಕ್ಲಿಯರ್ ಆಗಿ, ಹೌ ದಿಸ್ PCl5 ಈಸ್ ಯೂಸ್ಡ್. ಎರಡನೇದಾಗಿ ಅದೇ ಹ್ಯಾಲೋಜನ್ ಆಸಿಡ್ ಅನ್ನು ಯೂಸ್ ಮಾಡಿದ್ದೇನೆ. ಅಲ್ಲಿ ಹ್ಯಾಲೋಜನ್ ಆಸಿಡ್, ಅದಕ್ಕೆ ಗ್ರೂಸ್ ಪ್ರಾಸೆಸ್ ಹೇಳ್ತೇವೆ. ಎಂಟ್ರೆನ್ಸ್ ಅಲ್ಲಿ ಬರ್ಬೋದು, NCERT ಅಲ್ಲಿ ಒಂದೇ ವರ್ಡ್ ಗ್ರೂಸ್ ಎಂಬ ವರ್ಡ್ ಇಲ್ವೇ ಇಲ್ಲ. ಮೂರನೇದಾಗಿ ಥಯೋನಿಲ್ ಕ್ಲೋರೈಡ್ ಅನ್ನು, ಅದನ್ನು ಡಾರ್ಸನ್ ಪ್ರೋಸೆಸ್ ಅಂತ ಕೂಡ ಹೇಳ್ತೇವೆ. ಡಾರ್ಸನ್ಸ್ ಪ್ರೋಸೆಸ್, ಆ ಹೆಸರು ಕೂಡ NCERT ಅಲ್ಲಿ ಇಲ್ಲ, ಡಾರ್ಸನ್ಸ್ ಪ್ರೋಸೆಸ್ ಅಂತ ಕೂಡ ಹೇಳತಕ್ಕದ್ದು. ಇದನ್ನು ಡಾರ್ಸನ್ಸ್ ಪ್ರೋಸೆಸ್ ಅಂತ ಹೇಳ್ತೇವೆ. ಈ ರೀತಿ ನಾನು ಮೂರರಲ್ಲಿ ಕೂಡ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ, ಹೇಗೆ ನಾನು ನೆನಪಿಡಬಹುದು, ಯಾವ ರೀತಿಯಲ್ಲಿ ನನಗೆ ಆನ್ಸರ್ ಸಿಗ್ಬಹುದು ಅಂತ ನಾನು ಹೇಳಿಕೊಟ್ಟಿದ್ದೇನೆ. ಥಯೋನಿಲ್ ಕ್ಲೋರೈಡ್ ಆಗಿರ್ಬೋದು, ಹ್ಯಾಲೋಜನ್ ಆಸಿಡ್ ಆಗಿರ್ಬೋದು, ಅಥವಾ PCl5 ಆಗಿರ್ಬೋದು, ಯಾವ ರೀತಿಯಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತೇನೆ. ಅದೇ ಹೇಳ್ತಾ ಇರೋದು ನಾನು. ಡೌಟ್ ಇದ್ರೆ ಕೇಳ್ಬೋದು, ಮೆಸೇಜ್ ಹಾಕ್ಬೋದು, ತೊಂದರೆ ಇಲ್ಲ. ರಿಪೀಟ್ ಮಾಡ್ಬೇಕಾದ್ರೆ ರಿಪೀಟ್ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಸರಿಯಾ? ಸೊ ನಾಲ್ಕನೆಯದು ಈಗ ನಾವು ಹೋಗ್ತಾ ಇರೋದು ರೋಮನ್ ನಂಬರ್ 3ನೇ ಆದ ನಂತರ 4ನೇದು ಇಲ್ಲ, 1 ಮಿನಿಟ್. ರೋಮನ್ ನಂಬರ್ 2ಗೆ ಹೋಗ್ತಾ ಇದ್ದೇನೆ ನಾನು. ರೋಮನ್ ನಂಬರ್ 2 ಅಲ್ಲಿ ನಾನು ಪ್ರಿಪೇರ್ ಮಾಡ್ತೇನೆ, ಆಲ್ಕೇನ್ ಇಂದ ಪ್ರಿಪೇರ್ ಮಾಡ್ತೇನೆ. ಆಲ್ಕೇನ್ಸ್, ಯೂಸಿಂಗ್ ಆಲ್ಕೇನ್ಸ್ ಇಂದ ಪ್ರಿಪೇರ್ ಮಾಡ್ತೇನೆ. ಓಕೆ, ಆಲ್ಕೇನ್ ಇಂದ ಪ್ರಿಪೇರ್ ಮಾಡುವಾಗ ದಿಸ್ ಇಸ್ ಫ್ರೀ ರಾಡಿಕಲ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್. ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೇವೆ ಇದಕ್ಕೆ, ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಈಗ ಫ್ರೀ ರಾಡಿಕಲ್ ರಿಯಾಕ್ಷನ್ ಹ್ಯಾಲೋಜಿನೇಷನ್ ಅಂತ ಹೇಳುವಾಗ ನಾರ್ಮಲ್ ಇಲ್ಲಿ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಕೊಟ್ಟಿರ್ತದೆ ಯಾವುದು ಇಂಪಾರ್ಟೆಂಟ್ ಅಂತ. ಓಕೆ, ಸೊ ಈಗ ನಾನೊಂದು ಕಂಪೌಂಡ್ ತಗೊಳ್ಳುವ, CH3, CH2 ಮತ್ತೆ CH2 ಮತ್ತೆ CH3. This compound is called as normal
ಬ್ಯೂಟೇನ್ ಅಂತ ಹೇಳ್ತೇನೆ. ನಾರ್ಮಲ್ ಬ್ಯೂಟೇನ್, ಮೀತ್ ಈತ್ ಪ್ರೋಪ್ ಬ್ಯೂಟ್, ನಾರ್ಮಲ್ ಬ್ಯೂಟೇನ್. ಇದಕ್ಕೆ ನಂಬರ್ ಬೇಕಾದ್ರೆ ಹಾಕಿ 1 2 3 4 ಈ ರೀತಿ ನಂಬರ್ ಹಾಕ್ಬೋದು ನೀವು. 1 2 3 4 ನಾರ್ಮಲ್ ಬ್ಯೂಟೇನ್. ನಾನು ಅದನ್ನು ತೆಗಿತೇನೆ, ಆದ್ರೆ ಕೂಡ ಯಾಕೆ ಅಂತ ಹೇಳ್ತೇನೆ, ಯಾಕೆಂದ್ರೆ ನನಗೆ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಹೇಳಿಕೊಡ್ಲಿಕ್ಕಿತ್ತು ಅದರ ಮೇಲೆ. ಸೊ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ನಾರ್ಮಲ್ ಬ್ಯೂಟೇನ್. ಓಕೆ, ನಾರ್ಮಲ್ ಬ್ಯೂಟೇನ್ ಹೇಳಿದಾಗ ದಿಸ್ ಕಾರ್ಬನ್, ಈ ಕಾರ್ಬನ್ ಒಂದು ಕಾರ್ಬನ್ ಯಾವುದು ಇನ್ನೊಂದು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ಇಟ್ ಈಸ್ ಕಾಲ್ಡ್ ಎ ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಹೇಳ್ತೇವೆ ನಾವು. ದಟ್ ಈಸ್ ಕಾಲ್ಡ್ ಆಸ್ ಅ ಪ್ರೈಮರಿ ಕಾರ್ಬನ್ ಆಟಮ್ಸ್. ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಕಾರ್ಬನ್ ಆಟಮ್ಸ್. ಅದು ಪ್ರೈಮರಿ ಕಾರ್ಬನ್ ಆಟಮ್ ಆಗ್ತದೆ. ಅದೇ ರೀತಿ ನಾನು ಇಲ್ಲಿ ಬರುವಾಗ ಈ ಕಾರ್ಬನ್ ನ ಪಕ್ಕದ 2 ಕಾರ್ಬನ್ ಇದೆ ನೋಡಿ, ಇದಕ್ಕೆ ಪಕ್ಕದಲ್ಲಿ ಇದೆ ಇದೊಂದು, ಮತ್ತೊಂದು ಇದಕ್ಕೆ ಇನ್ನೊಂದು ಪಕ್ಕದಲ್ಲಿದೆ. therefore ಇಟ್ ಈಸ್ ಕಾಲ್ಡ್ ಸೆಕೆಂಡರಿ. ಇದು ಸೆಕೆಂಡರಿ ಅಥವಾ 2 ಡಿಗ್ರಿ ಅಂತ ಹೇಳ್ತೇವೆ. ಇದನ್ನು ಕೂಡ ನಾನು 2 ಡಿಗ್ರಿ ಹೇಳ್ತೇವೆ, ಯಾಕಂದ್ರೆ ಪಕ್ಕದಲ್ಲಿ ಇಬ್ಬರು ಇದ್ದಾರೆ. ದಿಸ್ ಇಸ್ ಪ್ರೈಮರಿ ಕಾರ್ಬನ್ ಆಟಮ್. ಈ ಪ್ರೈಮರಿ ಕಾರ್ಬನ್ ಆಟಮ್ ನಾನೀಗ ಕ್ಲೋರಿನ್ ಒಟ್ಟಿಗೆ ರಿಯಾಕ್ಟ್ ಮಾಡ್ತೇನೆ. ಲೆಟ್ ಅಸ್ ಮೇಕ್ ಇಟ್ ರಿಯಾಕ್ಟ್ ವಿತ್ ಕ್ಲೋರಿನ್ ಆಟಮ್. ಕ್ಲೋರಿನ್ ಆಟಮ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸನ್ಲೈಟ್ ಎಸೆನ್ಷಿಯಲ್ ಕಂಡೀಷನ್ಸ್ ಆಗಿರುತ್ತೆ, ಸನ್ಲೈಟ್ ಅಲ್ಲಿ ಯೂಸ್ ಮಾಡ್ತೀವಿ. ಸನ್ಲೈಟ್ ಅಲ್ಲಿ ಇರುವಾಗ ಇಲ್ಲಿ 2 ರೀತಿಯ ಫ್ರೀ ರಾಡಿಕಲ್ ಇದೆ ನೋಡಿ. ಸೆಕೆಂಡರಿ ಇದೆ, ಅದರ ಜೊತೆಗೆ ಪ್ರೈಮರಿ ಕೂಡ ಇದೆ. ಪ್ರೈಮರಿ ಕೂಡ ಇದೆ, ಸೆಕೆಂಡರಿ ಕೂಡ ಇದೆ. ಪ್ರೈಮರಿ ಮತ್ತೆ ಸೆಕೆಂಡರಿ ಇರುತ್ತೆ. ಸೊ ಪ್ರೈಮರಿ ಮತ್ತು ಸೆಕೆಂಡರಿ ಇರುವಾಗ 2 ರೀತಿಯ ಪ್ರಾಡಕ್ಟ್ ಆಗುವ ಚಾನ್ಸಸ್ ಇದೆ. ನಾನು 2 ಪ್ರಾಡಕ್ಟ್ ಅನ್ನು ಕೆಳಗೆ ಬರೀತೇನೆ. ಮೊದಲನೇದು CH3CH2 ಮತ್ತೆ CH2. ಇಲ್ಲಿ CH2 ಮೊದಲನೇದು H ಹೋಗಿ ಇಲ್ಲಿ ರಾಡಿಕಲ್ ಜನರೇಟ್ ಆಗುತ್ತೆ, ಇಲ್ಲಿ ರಾಡಿಕಲ್ ಜನರೇಟ್ ಆಗುತ್ತೆ, ಫ್ರೀ ರಾಡಿಕಲ್. ಅದಕ್ಕೆ ಪ್ರೈಮರಿ ಫ್ರೀ ರಾಡಿಕಲ್ ಅಂತ ಹೇಳ್ತೇವೆ. ಪ್ರೈಮರಿ ಫ್ರೀ ರಾಡಿಕಲ್ ಇದು ಒಂದು ಪಾಸಿಬಿಲಿಟಿ ಅಂತ ತಗೊಂಡ್ರೆ, ಇನ್ನೊಂದು ಪಾಸಿಬಿಲಿಟಿ ಅಂದ್ರೆ CH3 CH2 CH ಮತ್ತೆ CH3. ಇದೊಂದು ಇನ್ನೊಂದು ಪಾಸಿಬಿಲಿಟಿ. ಇದಕ್ಕೆ ನಾವು ಸೆಕೆಂಡರಿ ಫ್ರೀ ರಾಡಿಕಲ್ ಅಂತ ಹೇಳ್ತೇವೆ. ಸೆಕೆಂಡರಿ ಫ್ರೀ ರಾಡಿಕಲ್ ಅಂತ ಕೂಡ ಹೇಳ್ತೇವೆ. ಪ್ರೈಮರಿ ಫ್ರೀ ರಾಡಿಕಲ್ ಅಂಡ್ ಸೆಕೆಂಡರಿ ಫ್ರೀ ರಾಡಿಕಲ್ ಅಂತ ಹೇಳ್ತೇವೆ ನಾವು. ಸೊ ಪ್ರೈಮರಿ ಫ್ರೀ ರಾಡಿಕಲ್ ಅಂಡ್ ಸೆಕೆಂಡರಿ ಫ್ರೀ ರಾಡಿಕಲ್ ಅಲ್ಲಿ ಇರುವಾಗ ಇನ್ನೊಂದು ಹೇಳಿಕೆಲ್ಲ, ಇದರ ಪಕ್ಕದಲ್ಲಿ ಇನ್ನೊಂದು ಇದೆಯಲ್ಲ, ಅದು ಕೂಡ ಅದು ಮತ್ತೆ ಇದು ಒಂದೇ ಅಲ್ವಾ, ಸೇಮ್. ಇಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ, ಅಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ. ಈಗ ನೋಡಿ, ನಂಬರ್ ಹಾಕುವಾಗ ನಾನು ಎಡಬದಿಯಿಂದ ನಂಬರ್ ಹಾಕ್ಬೋದು 1 2 3 4 ಅಂತ, ಬಲಬದಿಯಿಂದ ಕೂಡ ಹಾಕ್ಬೋದು, ಅದು ಒಂದೇ ಅಲ್ವಾ, ಸೇಮ್ ಅಲ್ವಾ, 2 ಸೈಡ್ ಅಲ್ಲಿ ಸೇಮ್ ಇರುತ್ತೆ. ಸೊ ಇಲ್ಲಿ ಫ್ರೀ ರಾಡಿಕಲ್ ಆಗುತ್ತೆ. ಈ ಫ್ರೀ ರಾಡಿಕಲ್ ಅಲ್ಲಿ ಕ್ಲೋರಿನ್ ಅಟ್ಯಾಚ್ ಆಗುತ್ತೆ ನೋಡಿ, ಇಲ್ಲಿ ಫ್ರೀ ರಾಡಿಕಲ್ ಜನರೇಟ್ ಆಗ್ತದೆ ಕ್ಲೋರಿನ್. ಆ ಕ್ಲೋರಿನ್ ಫ್ರೀ ರಾಡಿಕಲ್ Cl ರಾಡಿಕಲ್ ವಿಲ್ ಬಿ ಅಟ್ಯಾಚ್ಡ್ ಟು ದಿಸ್. ಇಲ್ಲಿ ಕೂಡ ಅದೇ ರೀತಿ ಇಲ್ಲಿ ಕ್ಲೋರಿನ್ ಫ್ರೀ ರಾಡಿಕಲ್ ಇಲ್ಲಿ ಜೊತೆಗೆ ಅಟ್ಯಾಚ್ ಆಗಿರುತ್ತೆ. ಸೊ 2 ರೀತಿಯ ಪ್ರಾಡಕ್ಟ್ ಆಗುತ್ತೆ. 1 ಕ್ಲೋರೋ ಮತ್ತೆ 2 ಕ್ಲೋರೋ ಎಂಬ 2 ಪ್ರಾಡಕ್ಟ್ಗಳು ಪಾಸಿಬಿಲಿಟಿ ಇದೆ. ಸರಿಯಾ? ಅಂದ್ರೆ 1 ಕ್ಲೋರೋ ಮೊದಲನೆಯದು 1 ಕ್ಲೋರೋ ಬ್ಯೂಟೇನ್ ಆಗಿರುತ್ತೆ. ಅಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ 2 ಕ್ಲೋರೋ ಬ್ಯೂಟೇನ್. 2 ಪ್ರಾಡಕ್ಟ್ ಬರುವ ಚಾನ್ಸಸ್ ಇರುತ್ತೆ. 1 ಕ್ಲೋರೋ and 2 chloro are the products. 1 chloro and 2 chloro are the products we are going to get with this question, right? ಇಲ್ಲಿ ಈಗ ಎಂಟ್ರೆನ್ಸ್ ಕೇಳ್ತಾನೆ, ಇಲ್ಲಿ ಜೆ ಮೇನ್ ಕೇಳ್ತಾನೆ, ನೀಟ್ ಕೇಳ್ತಾನೆ, CET ಎಲ್ಲಾ ರೀತಿಯ ಕ್ವಶನ್ಸ್ ಇಲ್ಲಿ ಬರುತ್ತೆ. ಓಕೆ, ಡೌಟ್ ಇದ್ರೆ ಕೇಳ್ಬೋದು. ಡೌಟ್ ಇದ್ರೆ ಇನ್ನೊಂದು ಕ್ವಶನ್ ನಾನು ವರ್ಕ್ಔಟ್ ಮಾಡ್ತೇನೆ. ಇದರಲ್ಲಿ ಇನ್ನೊಂದು ಕ್ವಶನ್ಸ್ ನಾನು ವರ್ಕ್ಔಟ್ ಮಾಡ್ತೇನೆ. ಎಷ್ಟು ಪ್ರಾಡಕ್ಟ್ ಆಗುವ ಚಾನ್ಸಸ್ ಇದೆ ಅಂತ ನೀವು ಗೆಸ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋದಾಗ ನಾನು ಪುನಃ ಬರ್ತೇನೆ ಈ ಸ್ಲೈಡ್ಗೆ, ನಿಮ್ಗೆ ಬೇಕಿದ್ರೆ ಅದು ಇನ್ನೊಂದು ಕ್ವಶನ್ ಹಾಕ್ತೇನೆ. CH3 CH2 and CH3, ಇಲ್ಲಿ CH3 ಈ ಕಂಪೌಂಡ್ ಇದೆ. ಇದಕ್ಕೆ ನಾನು ಕ್ಲೋರಿನ್ ಒಟ್ಟಿಗೆ ಟ್ರೀಟ್ ಮಾಡಿದರೆ ಎಷ್ಟು ಪ್ರಾಡಕ್ಟ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ಬೇಕು. ಕ್ಲೋರಿನ್ ಒಟ್ಟಿಗೆ ಟ್ರೀಟ್ ಮಾಡುವಾಗ ಮೊದಲನೇದಾಗಿ ಗಮನಿಸಬೇಕು, ಇದು ಪ್ರೈಮರಿ ರಾಡಿಕಲ್, ಇದು ಪಕ್ಕದಲ್ಲಿ ಅಟ್ಯಾಚ್ ಆಗಿದೆ, ಇದು ಸೆಕೆಂಡರಿ, ಇದು 1 2 3ಕ್ಕೆ ಅಟ್ಯಾಚ್ ಆಗಿದೆ ಟರ್ಷಿಯರಿ, ಇದು 1ಕ್ಕೆ ಮಾತ್ರ ಅಟ್ಯಾಚ್ ಆದದ್ದು ಪ್ರೈಮರಿ, ಇದು 1ಕ್ಕೆ ಮಾತ್ರ ಅಟ್ಯಾಚ್ ಆದದ್ದು ಪ್ರೈಮರಿ. ಹಾಗಾದರೆ ಎಷ್ಟು ಪ್ರಾಡಕ್ಟ್ಸ್ ಬರುವ ಚಾನ್ಸಸ್ ಇದೆ ಇದರಿಂದ ಅಂತ ಗೆಸ್ ಮಾಡೋದು. ದಿ ಆನ್ಸರ್ ಇಯರ್ ಈಸ್, ನೋಡ ಹೇಳಿ, ಯಾರಿಗಾದ್ರೂ ಮೆಸೇಜ್ ಮಾಡಿ, ನನಗೆ ತೊಂದರೆ ಇಲ್ಲ. ಎಷ್ಟು ಪ್ರಾಡಕ್ಟ್ಸ್, ದ ನಂಬರ್ ಆಫ್ ಪ್ರಾಡಕ್ಟ್ಸ್ ಪಾಸಿಬಲ್, ನಂಬರ್ ಆಫ್
monochlorination products possible. ಇದು ಫಸ್ಟ್ ಕ್ವೆಶ್ಚನ್ ಅಂತ ತಗೊಳ್ಳುವ. ಇದು ಒಂದನೇ ಕ್ವೆಶ್ಚನ್. ಇನ್ನೊಂದು ಎರಡನೇ ಕ್ವೆಶ್ಚನ್ ಆನ್ಸರ್ ಮಾಡಿ. ಈ ಕ್ವೆಶ್ಚನ್ ಅಲ್ಲಿ ನಮ್ಮ ಹತ್ರ CH3 ಇದೆ, ಕಾರ್ಬನ್ ಇದೆ, CH3 ಇದೆ, CH3 ಇದೆ ಮತ್ತು CH3 ಇದೆ. ಇದಕ್ಕೆ ಕ್ಲೋರಿನ್ ಒಟ್ಟಿಗೆ ಟ್ರೀಟ್ ಮಾಡಿದರೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಇದು ಕೂಡ ಸನ್ಲೈಟ್, ಇದು ಕೂಡ ಸನ್ಲೈಟ್, ನಂಬರ್ ಆಫ್ monochlrination products possible are dash. ಎರಡು ಕ್ವೆಶ್ಚನ್ ಇದೆ. ಇದು ಕ್ವೆಶ್ಚನ್ ಓಲ್ಡ್, ಈಗ ಪ್ರೆಸೆಂಟ್ JEE ಏನ್ ಹೇಳ್ತೇವೆ, ಆಗ AI ಇತ್ತು 2011 ಅಲ್ಲಿ ಕೇಳಿದ ಕ್ವೆಶ್ಚನ್. ಈ ಕಂಪೌಂಡ್ಗೆ ನಾವು ನಿಯೋಪೆಂಟೇನ್ ಅಂತ ಹೇಳ್ತೇವೆ, ನಿಯೋಪೆಂಟೇನ್ ಅಂತ ಕೂಡ ಹೇಳ್ತೇವೆ. ನೋಡ, ಮೆಸೇಜ್ ಮಾಡಿ ನನಗೆ ಆನ್ಸರ್ ಅನ್ನು ಕ್ವಿಕ್ ಆಗಿ ಮೆಸೇಜ್ ಮಾಡಿ, ಯಾರಿಗಾದ್ರೂ ಗೊತ್ತಿದ್ರೆ. ಎರಡೂ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ ಬೇಗ. ಓಕೆ, ಆನ್ಸರ್ ಮೆಸೇಜ್ ಬರಲಿಲ್ಲ ಇನ್ನು ಸಹ. ಚೆಕ್ ಮಾಡ್ತಿದ್ದೀರಾ? So to get the answers quickly. Okay, let me solve. So ಈ ಕ್ವೆಶ್ಚನ್ ಫಸ್ಟ್ ಇದರಲ್ಲಿ ನಮಗೆ ಸಿಗುವ ಪ್ರಾಡಕ್ಟ್ಗಳು ಎಷ್ಟಿರಬಹುದು ಅಂತ ಗೆಸ್ ಮಾಡ್ಬೇಕು. ಇಲ್ಲಿ ಮೋನೋಕ್ಲೋರಿನೇಷನ್, ಇದಕ್ಕೆ ಒಂದು ಪ್ರಾಡಕ್ಟ್ ಸಾಧ್ಯತೆ ಇದೆ. ಮೋನೋಕ್ಲೋರಿನೇಷನ್ ಕೊಟ್ಟಿರೋದ್ರಿಂದ ಒಂದೇ ಸಲ ಇಲ್ಲಿ ಒಂದು ಪ್ರಾಡಕ್ಟ್ ಆಗೋ ಚಾನ್ಸ್ ಉಂಟು. ಇಲ್ಲಿ HN ರಿಪ್ಲೇಸ್ ಮಾಡೋ 3 ಪ್ರಾಡಕ್ಟ್ ಆಗುತ್ತೆ. ಇದು ಮತ್ತು ಇದು ಎನ್ವಿರಾನ್ಮೆಂಟ್ ಸೇಮ್, ಇದರ ಎರಡರದ್ದು ಎನ್ವಿರಾನ್ಮೆಂಟ್ ಸೇಮ್ ಇರುತ್ತೆ, ಅವುಗಳು ಒಂದೇ. ಎನ್ವಿರಾನ್ಮೆಂಟ್ ರಿಮೇನ್ ದ ಸೇಮ್. chemical environment remains the same. Therefore you will get only one product with respect to this. ಎರಡು ಒಂದೇ. ನೀವು ಬೇಕಾದ್ರೆ ಇಲ್ಲಿ ಒಂದು ಹಾಕಿ ನೋಡಿ, ಇಲ್ಲಿ ಒಂದು ಹಾಕಿ ನೋಡಿ, ಎರಡರದ್ದು IUPAC ನೇಮಿಂಗ್ ಬರೆದು ನೋಡಿ, ನಿಮಗೆ ಸೇಮ್ ಸಿಗುತ್ತೆ. ಸೊ ಫಸ್ಟ್ ಕ್ವೆಶ್ಚನ್ಗೆ ಆನ್ಸರ್ 4 ಕರೆಕ್ಟ್. 4 is the ಆನ್ಸರ್. 4 ಐಸೋಮರ್ಸ್ಗಳು ಪಾಸಿಬಲ್ ಆಗುತ್ತೆ. ಇಲ್ಲಿ ನೋಡಿ, ಇದು ಪ್ರೈಮರಿ, ಇದು ಕೂಡ ಪ್ರೈಮರಿ, ಇದು ಕೂಡ ಪ್ರೈಮರಿ, ಇದು ಕೂಡ ಪ್ರೈಮರಿ, ಎಲ್ಲ ಕೂಡ ಕ್ವಾಟರ್ನರಿಗೆ ಅಟ್ಯಾಚ್ ಆಗಿದೆ. ಕ್ವಾಟರ್ನರಿ. ಸೊ ಕ್ವಾಟರ್ನರಿ ಹೈಡ್ರೋಜನ್ ಇಲ್ಲ ರಿಪ್ಲೇಸ್ ಮಾಡ್ಲಿಕ್ಕೆ. ಸೊ ಇಲ್ಲಿ ಎಷ್ಟು ಪಾಸಿಬಿಲಿಟಿ ಆಗಿರುತ್ತದೆ? ಈಸ್ ಆರ್ ಆರ್ 1 is the ರೈಟ್ ಆನ್ಸರ್. ಇಲ್ಲಿ ಒಂದೇ ಸಾಧ್ಯ ಇರುತ್ತೆ, ಓನ್ಲಿ 1 is ಪಾಸಿಬಲ್. ಯಾಕಂದ್ರೆ ಇದೆಲ್ಲ ಸೇಮ್. ಕ್ವಾಟರ್ನರಿ ಹೈಡ್ರೋಜನ್ ಆಟಮ್ ತೆಗಿಲಿಕ್ಕೆ ಆಗಲ್ಲ, ಸೊ ಅಲ್ಲಿ ಒಂದೇ ಪಾಸಿಬಿಲಿಟಿ ಆಗುತ್ತೆ. ಓಕೆ, so that's the answer. Only 1 is correct here.
4 ಆರ್ ರೈಟ್ ಆನ್ಸರ್. ಈ ರೀತಿ MCQ ಟೈಪ್ ಆಫ್ ಕ್ವಶನ್ ಅನ್ನು ನಿಮಗೆ ಸಿಇಟಿಯಲ್ಲಿ ಅಥವಾ ನೀಟ್ ಅಥವಾ JEE ನಲ್ಲಿ ಕೇಳ್ತಾರೆ. ಸೊ ಸ್ವಲ್ಪ ಅಲ್ಲಿ ಜಾಗೃತಿ ಇರಬೇಕು, ಎಸ್ಪೆಷಲಿ ಈ ರೀತಿಯ ಕ್ವಶನ್ಸ್ಗಳು. ಎನ್ವಿರಾನ್ಮೆಂಟ್ ಸೇಮ್ ಇರುತ್ತೆ, ಕೆಲವರಿಗೆ ಎನ್ವಿರಾನ್ಮೆಂಟ್ ಅರ್ಥ ಆಗಿರ್ಲಿಕ್ಕಿಲ್ಲ, ಪುನಃ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇದು ಎರಡು ಸೇಮ್ ಇರುತ್ತೆ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಇಲ್ಲಿ CH3 ಇತ್ತಾ, CH ಇದೆ, CH2 ಇದೆ, CH3 ಇದೆ. ನಾನು ಮೋನೋಕ್ಲೋರಿನೇಷನ್ ಮಾಡುವಾಗ ಇಲ್ಲಿಂದ H2 ಅನ್ನು ತೆಗೆದು ಅಲ್ಲಿ H ಅಲ್ಲಿ Cl ತಂದು ಇಟ್ಟಿರ್ತೇನೆ. ಇನ್ನೊಂದು ರೀತಿ CH2 CH ಮಾಡಿ CH2 and CH3, ಇಲ್ಲಿ CH3 ಇದೆ, ಇಲ್ಲಿ H ಅನ್ನು ರಿಪ್ಲೇಸ್ ಮಾಡಿ Cl ಅನ್ನು ತಂದಿರ್ತೇನೆ. ಈಗ ನೋಡಿ ಆ ಮೀನಿಂಗ್ ಎಂತದ, ಸೇಮ್ ಎನ್ವಿರಾನ್ಮೆಂಟ್ ಇದು ನೋಡಿ, ಇಲ್ಲಿ Cl ಇದೆ, ಇಲ್ಲಿ ಮೋನೋಕ್ಲೋರಿನೇಷನ್ ಬಂತು. ಈಗ ನಂಬರ್ ಮಾಡುವ, ಇದು 1, ಇದು 2ನೇ ಪಾಸಿಬಿಲಿಟಿ, 3 ಮತ್ತೆ 4. ಯು ಶುಡ್ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಶುಡ್ ಗೆಟ್ ಮಿನಿಮಮ್ ನಂಬರ್ ಅಂತ ಹೇಳ್ತಾರೆ ಪ್ರಯಾರಿಟಿ ವೈಸ್. ಆಗ ಇದು 1 ಕ್ಲೋರೋ ಅಂತ ಹೇಳ್ತೇವೆ. C ಕಮ್ಸ್ ಫಸ್ಟ್, 1 ಕ್ಲೋರೋ, 2 ಮಿಥೈಲ್, 1 ಕ್ಲೋರೋ 2 ಮಿಥೈಲ್, 1 ಕ್ಲೋರೋ, 2ನೇ ಪೊಸಿಷನ್ ಅಲ್ಲಿ ಮಿಥೈಲ್ ಇದೆ, ಬ್ಯೂಟೇನ್, ಮೀಥೀತ್ ಪ್ರೋ ಬ್ಯೂಟೇನ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಬ್ಯೂಟೇನ್. ಓಕೆ, 1 ಕ್ಲೋರೋ 2 ಮಿಥೈಲ್, ಬ್ಯೂಟೇನ್, ಬ್ಯೂಟೇನ್, ಬ್ಯೂಟೇನ್. ಇಲ್ಲಿ ನೋಡಿದರೆ again we come across 1, this is 2 here, 3 here, 4 here. This is also 1 ಕ್ಲೋರೋ, ಮತ್ತೆ 2ನೇ ಪೊಸಿಷನ್ ಅಲ್ಲಿ ಮಿಥೈಲ್ ಇದೆ, 1 ಕ್ಲೋರೋ 2 ಮಿಥೈಲ್, ಬ್ಯೂಟೇನ್ ಈಸ್ ದ ಆನ್ಸರ್. ಈ ಎರಡು IUPAC ನೇಮ್ಗಳು ಸೇಮ್ ಇರ್ತದೆ ನೋಡಿ. therefore I said that environment ಈ ಕೇಸಸ್ ಅಲ್ಲಿ CH3 CH and CH2 and CH3 and CH3 ಈ ಕೇಸಸ್ ಅಲ್ಲಿ ನಾನು ಏನ್ ಹೇಳಿದ್ದು ನಿಮಗೆ, the question is, this is primary, it remain the same ಅಂತ ಹೇಳಿದ್ದು. chemical, that is the meaning of chemical environment remains the same in this case. That's the answer for this question. Okay, so that's the question. ಎರಡು ಕ್ವಶನ್ ಅನ್ನು ಕೇಳಿದ ಕ್ವಶನ್ ಎಂಟ್ರೆನ್ಸ್ ಅಲ್ಲಿ ಮತ್ತೆ CET ಅಲ್ಲಿ. ಸೊ ನೆನಪಿಟ್ಕೊಳ್ಳಿ, ಬರ್ತಕೊಳ್ಳಿ ಅದನ್ನು. ಅದಕ್ಕೆ ನಾನು ಹೇಳಿದ್ದು, ನಾನು ಪವರ್ ಪಾಯಿಂಟ್ ತರಲಿಲ್ಲ. ಪವರ್ ಪಾಯಿಂಟ್ ಇದ್ರೂ ಕೂಡ ಪವರ್ ಪಾಯಿಂಟ್ ತರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಕ್ರೀನ್ ಅಲ್ಲಿ ಬರ್ತಾ ಇರ್ಬೇಕು. ಅದು ಒಂದೇ ಸವನೆ ಬಂದ್ಬಿಟ್ರೆ ಆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ವ್ಯಾಲ್ಯೂ ಇಲ್ಲ, ಅರ್ಥ ಆಗಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ಬರ್ದ್ರೆ, ಸ್ಕ್ರೀನ್ ಅಲ್ಲಿ ಬರೀತಾ ಹೋದ್ರೆ ಅದಕ್ಕೊಂದು ಮೀನಿಂಗ್ ಬರುತ್ತೆ, ಅದು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ದಟ್ ಇಸ್ ದ ಪರ್ಪಸ್ ಆಫ್ ರೈಟಿಂಗ್ ಆನ್ ದ ಸ್ಕ್ರೀನ್. ಓಕೆ, ಎರಡು ಮೆಥಡ್ಗಳು ಆಯ್ತು. ಇನ್ನೊಂದು ನೆಕ್ಸ್ಟ್ ಅಲ್ಲಿ ಕೇಳ್ತಾ ಇರೋದು, ನಮ್ಮ ಹತ್ರ ಇರೋದು ಫ್ರಮ್ ಆಲ್ಕೀನ್ ಅಂತ ಹೇಳ್ತೇವೆ. ಯು ಕ್ಯಾನ್ ಪ್ರಿಪೇರ್ ಫ್ರಮ್ ಆಲ್ಕೀನ್, ದಟ್ ಈಸ್ ದ ರೋಮನ್ ನಂಬರ್ 3, ಫ್ರಮ್ ಆಲ್ಕೀನ್ ಅಂತ ಹೇಳ್ತೇವೆ. ಫ್ರಮ್ ಆಲ್ಕೀನ್. ಈ ಆಲ್ಕೀನ್ ಇಂದ ಹೇಗೆ ಮಾಡೋದು ನಾವು? ಆಲ್ಕೀನ್ ಅಂದರೆ ಜನರಲಿ ನಾನು ಯಾವ್ದೆಲ್ಲ ತಗೊಳ್ಬಹುದು, CH2 ಡಬಲ್ ಬಾಂಡ್ CH ಅಂತ ತಗೊಳ್ಬಹುದು, ಅಥವಾ ನಾವು ಪ್ರೋಪೀನ್ ಅನ್ನು ತಗೊಳ್ಳೋದು, ಅದು ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಪ್ರೋಪೀನ್ ತಗೊಂಡು ಕೂಡಲೇ ನಮಗೆ ಎರಡು ಮಾರ್ಕೋನಿ ರೂಲ್, ಆಂಟಿ ಮಾರ್ಕೋನಿ ಎಲ್ಲವನ್ನು ಕಲಿಸ್ಕೊಡ್ಬೋದು ನಾನು. ಸೊ CH3 ಇದೆ, CH ಇದೆ, ಡಬಲ್ ಬಾಂಡ್ ಇದೆ, CH2 ಇದೆ. ಫಸ್ಟ್ PUC ಅಲ್ಲಿ ಕಲ್ತಿದ್ದೀರಿ HBr ಒಟ್ಟಿಗೆ ರಿಯಾಕ್ಷನ್ ಹೇಗೆ ಆಗುತ್ತೆ. ಒಂದನೇ ಕ್ವಶನ್ ನಿಮಗೆ. ಎರಡನೇ ಕ್ವಶನ್ CH3 CH ಡಬಲ್ ಬಾಂಡ್ CH2 ಪ್ಲಸ್ HBr ಜೊತೆಗೆ ಆರ್ಗ್ಯಾನಿಕ್ ಪೆರಾಕ್ಸೈಡ್ ಹಾಕಿ. ಆರ್ಗ್ಯಾನಿಕ್ ಪೆರಾಕ್ಸೈಡ್ ಈಸ್ ಎ ಕ್ಯಾಟಲಿಸ್ಟ್. ಮೂರನೆಯದು we have got CH3 and CH double bond CH2 plus bromine in ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಲ್ಲಿ ಹಾಕಿ. ಹೇಗೆ ಸಿಗುತ್ತೆ? ಮೂರು ಕ್ವಶನ್ ಅಲ್ಲಿ ಮಾರ್ಕೋನಿ ರೂಲ್ ಇದೆ ಫಸ್ಟಿಗೆ. ಇದು ಇನ್ ಅಕಾರ್ಡೆನ್ಸ್ ವಿತ್ ಮಾರ್ಕೋನಿಕಾಫ್ ರೂಲ್, ಮಾರ್ಕೋನಿಕಾಫ್ಸ್ ರೂಲ್ ಅಂತ ಹೇಳ್ತೇವೆ. ದಿಸ್ ಇಸ್ ಇನ್ ಅಕಾರ್ಡೆನ್ಸ್ ವಿತ್ ಮಾರ್ಕೋನಿಕಾಫ್ಸ್ ರೂಲ್. And the second one is, because peroxide is there, anti-Markovnikov's rule. Anti-Markovnikov's rule. ಮಾರ್ಕೋನಿ ಇದ್ದ, ಆಂಟಿ ಮಾರ್ಕೋನಿ ಅಲ್ಲ, ಹೆಸರಲ್ಲ ನಮ್ಮದು. ಅದಕ್ಕೆ ಕರಾಶ್ ಇಫೆಕ್ಟ್ ಅಂತ ಹೇಳ್ತೇವೆ. ಕರಾಶ್ ಇಫೆಕ್ಟ್, ಅಮೆರಿಕನ್ ಸೈಂಟಿಸ್ಟ್ ಕರಾಶ್.
ಇದು test for unsaturation. This is test for unsaturation. Test for unsaturation ಅಂತ ಹೇಳ್ತೇವೆ. ಈಗ ಇಲ್ಲಿ ಫಸ್ಟ್ ಇದರಲ್ಲಿ ನಾವು ಮಾರ್ಕೋನಿ ರೂಲ್ ಅನ್ನು ಅಪ್ಲೈ ಮಾಡಿದರೆ ಮಾರ್ಕೋನಿ ರೂಲ್ ಏನ್ ಹೇಳುತ್ತೆ, ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ. ನೆಗೆಟಿವ್ ಪಾರ್ಟ್ ಅಟ್ಯಾಚ್ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾವಿಂಗ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಹೇಳ್ತೇವೆ. ನೆಗೆಟಿವ್ ಅಟ್ಯಾಚ್ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾವಿಂಗ್ ಲೀಸ್ಟ್. So CH3, CH and CH2 becomes CH3. H positive will go there. Bromine will come here. So it is called 2-bromo propane. Methane propane. Anti-Marconi idರಲ್ಲಿ plus negative attached to the double bonded carbon having more number of hydrogen atoms. CH3, CH becomes CH2, CH2 and Br. So it is called 1-bromo propane. 1-bromo propane. We are getting the compound known as 1-bromo propane and 2-bromo propane. That is called Kreis effect. ಸರಿಯಾ? ಇದು ಏನಾಗುತ್ತೆ ಇಲ್ಲಿ CH3CH single bond CH2 bromine getting attached across the double bond. Test for unsaturation. 1,2 dibromo propane. We are getting 1 and 2 and 3 dibromo propane we are getting as an answer. 1,2 dibromo propane ಸಿಗುತ್ತೆ, ಅದೇ ಆನ್ಸರ್. 1,2 dibromo propane is the answer. Okay, ಸರಿಯಾ? ಅರ್ಥ ಆಯ್ತಾ? ಲಾಸ್ಟ್ ಇನ್ ಒನ್ ಮೆಥಡ್ ಇದೆ, ಫಿಂಕಲ್ಸ್ಟೈನ್ ಮತ್ತು ಸ್ವಾರ್ಟ್ಸ್ ಮೆಥಡ್ ಇದೆ. ಓಕೆ, ಬರೆಯುವುದಾದ್ರೆ ಓಕೆ, ರೈಟ್. ಓಕೆ, ರಿಯಾಕ್ಷನ್ ಅನ್ನು ಸರಿಯಾಗಿ ನೋಡ್ಕೊಳ್ಳಿ. ರಿಯಾಕ್ಷನ್ ಅಲ್ಲಿ ಯಾವುದೇ ಮಿಸ್ಟೇಕ್ ಆಗಬಾರ್ದು. ಮಾರ್ಕೋನಿಯಲ್ಲಿ ಏನಾಗುತ್ತೆ, ನೆಗೆಟಿವ್ ಪಾರ್ಟ್ ಆಫ್ ದ ರಿಯೇಜೆಂಟ್ ದಟ್ ಈಸ್ ಅಟ್ಯಾಚ್ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾವಿಂಗ್ ಎ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಹೇಳಿದೆ ನಾನು. ಓಕೆ, ಅಲ್ಲಿ ಸರಿಯಾಗಿ ನೋಡಿ, ನೆಗೆಟಿವ್ ಪಾರ್ಟ್ ಅಟ್ಯಾಚ್ ಆಗುತ್ತೆ, ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾವಿಂಗ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಇಲ್ಲಿ ಬಂತಲ್ಲ, ಹಾಗೆ H ಇಲ್ಲಿ 2-bromo ಬರುತ್ತೆ, 2-bromo propane ಅಂತ ಹೇಳ್ತೇವೆ. ಅದೇ ರೀತಿ ಇಲ್ಲಿ ನೆಗೆಟಿವ್ ಪಾರ್ಟ್ ಆಫ್ ದ ರಿಯೇಜೆಂಟ್ ಅಟ್ಯಾಚ್ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇಲ್ಲಿ ಬರುತ್ತೆ, 1-bromo propane ಬರುತ್ತೆ. ಆರ್ಗ್ಯಾನಿಕ್ ಪೆರಾಕ್ಸೈಡ್ ಅಂತ ಹೇಳ್ತೇವೆ. ಬ್ರೋಮೀನ್ ಇನ್ CCl4 ಕಾರ್ಬನ್ ಟೆಸ್ಟ್ ಫಾರ್ ಅನ್ಸ್ಯಾಚುರೇಷನ್. CCl4 ಇಲ್ಲಿ ಬ್ರೋಮೀನ್ ಇಲ್ಲಿಗೆ ಅಟ್ಯಾಚ್ ಆಗಿ ಬಿಡುತ್ತೆ. ಇಸ್ ಗೆಟಿಂಗ್ ಅಟ್ಯಾಚ್ಡ್ ಅಕ್ರಾಸ್ ದಿಸ್. ಬ್ರೋಮೀನ್ ಈಸ್ ಗೆಟಿಂಗ್ ಅಟ್ಯಾಚ್ಡ್ ಅಕ್ರಾಸ್ ದಿಸ್ ಇಸ್ ದ ರೈಟ್. ಸರಿಯಾ? ಅರ್ಥ ಆಯ್ತಲ್ಲ? ಓಕೆ, ಸೊ ಲೆಟ್ ಅಸ್ ಮೂವ್ ಫಾರ್ವರ್ಡ್. ಸೊ ಕ್ವೆಶ್ಚನ್ ಬರ್ದಿರ್ಬೋದು ನೀವು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ರೋಮನ್ ನಂಬರ್ 4 ಅಲ್ಲಿ ಬರುತ್ತೆ ನಮಗೆ. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಈ ಹ್ಯಾಲೋಜನ್ ಎಕ್ಸ್ಚೇಂಜ್ ಅಲ್ಲಿ ಎರಡು ಬರುತ್ತೆ, ಫಿಂಕಲ್ಸ್ಟೈನ್ ಮತ್ತೊಂದು ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ. ಸ್ಪೆಲ್ಲಿಂಗ್ ಕೇಳ್ತಾನೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಫಿಂಕಲ್ FINKEE ಫಿಂಕಲ್ ಸ್ಟೈನ್ ರಿಯಾಕ್ಷನ್ ಸ್ಪೆಲ್ಲಿಂಗ್ ಕೇಳ್ತಾನೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಈಗ MCQ ಬಂದ ನಂತರ ಪ್ರಾಬ್ಲಮ್ ಇಲ್ಲ, ಇಲ್ಲಾಂದ್ರೆ ಒಳಗಡೆ ಸಬ್ ಕ್ವಶನ್ ಅಲ್ಲಿ ಹಾಕಿ ಕೇಳ್ಬೋದು, ಸ್ವಲ್ಪ ಜಾಗ್ರತೆ ಇರಿ. ಈಗ ಅಲ್ಕೈಲ್ ಹ್ಯಾಲೈಡ್ ಫಿಂಕಲ್ ಸ್ಟೈನ್, it is made to react with the sodium iodide in dry acetone.
ಡ್ರೈ ಎಸಿಟೋನ್ ಕಂಡೀಷನ್ ಇಂಪಾರ್ಟೆಂಟ್ ಯಾಕಂತ ಹೇಳ್ತೇನೆ. RI you are getting sodium X alide is also the product. ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಡ್ರೈ ಎಸಿಟೋನ್ ಯಾಕೆ ಅಂತ ಹೇಳ್ಬೇಕು. ಡ್ರೈ ಎಸಿಟೇಟ್ it will see to that reaction moves in the forward direction. So see to that the reaction proceeds in the forward direction. ಅದು ಫಾರ್ವರ್ಡ್ ಡೈರೆಕ್ಷನ್ ಗೆ ಹೋಗುವಾಗೆ ನೋಡ್ಕೊಳ್ಳುತ್ತೆ ರಿಯಾಕ್ಷನ್ ಅಂತ. ಇಲ್ಲದ್ರೆ ಏನಾಗುತ್ತೆ, ಅಯೋಡಿನ್ ಟೆಂಡೆನ್ಸಿ ಹಿಂದೆ ಬರುತ್ತೆ ರಿಯಾಕ್ಷನ್, ಅದಕ್ಕೆ ಪ್ರೊಸೀಡ್ ಆಗ್ಬೇಕು ಅಯೋಡೈನ್ ಆಗುವಾಗ, ಅದು ಫಾರ್ವರ್ಡ್ ರಿಯಾಕ್ಷನ್ ನಾವು ಡ್ರೈ ಆಸಿಡ್. ಇದು ಒಂದು ರಿಯಾಕ್ಷನ್, ಪಿಂಕಲ್ ಸ್ಟೇನ್ ಸೋಡಿಯಂ ಅಯೋಡೈಡ್. ದೆನ್ ಅನದರ್ ಒನ್ ಸ್ವಾಟ್ಸ್ ರಿಯಾಕ್ಷನ್ ಅಂಡ್ ಪಿಂಕಲ್ ಸ್ಟೇನ್. ಇಲ್ಲಿ ನಾವು ಅದೇ ರೀತಿ RX ಅನ್ನು ನಾವು COF2 ಯೂಸ್ ಮಾಡಬಹುದು. ವಿ ಕ್ಯಾನ್ ಯೂಸ್ COF2 ಯೂಸ್ ಮಾಡಬಹುದು, COF3 ಅಥವಾ ನಾವು ಆಂಟಿಮೋನಿ ಅನ್ನು ಯೂಸ್ ಮಾಡಬಹುದು, SbF3 ಕೂಡ ಯೂಸ್ ಮಾಡಬಹುದು, ಅಥವಾ AgF ಅನ್ನು ಕೂಡ ಯೂಸ್ ಮಾಡಬಹುದು, ಅಥವಾ ಮರ್ಕ್ಯೂರಿ Hg2F2 ಕೂಡ ಯೂಸ್ ಮಾಡಬಹುದು. ಸೊ ದಟ್ ವಿ ಎಂಡ್ ಅಪ್ ಗೆಟಿಂಗ್ RF. ಇದು ಸ್ವಲ್ಪ ನೋಡ್ಕೊಳ್ಳಿ, ಎಂಟ್ರೆನ್ಸ್ ಅಲ್ಲಿ ಎಲ್ಲ ಕೇಳ್ತಾನೆ, ಸಡನ್ ಆಗಿ ಗೊತ್ತಾಗಲ್ಲ, ಫ್ಲಾಶ್ ಆಗಲ್ಲ. COF3 ರಿಯೇಜೆಂಟ್ ಹಾಕಿದ ಕೂಡಲೇ ಕೋಬಾಲ್ಟ್, ಅದೇ ಸ್ವಾಟ್ಸ್ ರಿಯಾಕ್ಷನ್, ಇದು ಪಿಂಕಲ್. ಎರಡು ಈಸಿ ರಿಯಾಕ್ಷನ್ಸ್ ಇದೆ, ಆರಾಮಾಗಿ ಅರ್ಥ ಆಗುತ್ತೆ. ಅಯೋಡೈಡ್ ಮತ್ತೆ ಎಲ್ಲ MCQ ಬೇಸ್ಡ್ ಕ್ವಶನ್. ನಮ್ಮ ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ MCQ ಬೇಸ್ಡ್ ಕ್ವಶನ್ಸ್ ಅಲ್ಲೆಲ್ಲ ಬರುತ್ತೆ. ಈ ಕ್ವಶನ್ಸ್ ಗಳೆಲ್ಲ MCQ ಬೇಸ್ಡ್, ಆರಾಮ್ಸೆ ಅನ್ಬೋದು. ಸರಿಯಾ? ಈ ತನಕ ನಾನು ಡಿಸ್ಕಸ್ ಮಾಡಿದ್ದು ಹ್ಯಾಲೋ ಆಲ್ಕೇನ್ಸ್, ಪ್ರಿಪರೇಷನ್ಸ್ ಆಫ್ haloalkanes. Haloalkanes we are using, right? So now we are going to the haloalkanes to haloarenes ಬಗ್ಗೆ ಮಾತಾಡೋಣ. ಬೆನ್ಝೀನ್ ಒಟ್ಟಿಗೆ ಅದು ರಿಯಾಕ್ಟ್ ಆಗ್ತದೆ, ಹ್ಯಾಲೋಅರೀನ್ ಎಂಬುದನ್ನು ಮಾತಾಡೋಣ. ಹ್ಯಾಲೋಆಲ್ಕೇನ್ಸ್ ಅಂಡ್ ಹ್ಯಾಲೋಅರೀನ್ಸ್. ಈಗ ಹ್ಯಾಲೋಅರೀನಿಗೆ ಹೋಗುವಾಗ ನಾವು ಹ್ಯಾಲೋಅರೀನ್ ಅಲ್ಲಿ ಎರಡು ಮೇನ್ ರಿಯಾಕ್ಷನ್ಸ್ ಅನ್ನು ನಾವು ಸ್ಟ್ರೆಸ್ ಮಾಡಬೇಕಾಗುತ್ತೆ. ಯಾವುದು? ಮೊದಲನೆಯದು ಹ್ಯಾಲೋಅರೀನ್ಸ್ ರಿಯಾಕ್ಷನ್. ಹ್ಯಾಲೋಅರೀನ್ ಅಲ್ಲಿ ನಾನು ಮೊದಲಿಗೆ ಬೆನ್ಝೀನ್, ಐ ವಿಲ್ ಟೇಕ್ ಬೆನ್ಝೀನ್ and make it reacts with the chlorine. First PUC ಅಲ್ಲಿ ಕಲ್ತಿದ್ದೀರಿ, in the presence of iron chloride as a catalyst. ಅಥವಾ ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಕೂಡ ಯೂಸ್ ಮಾಡ್ಬೋದು. ಹ್ಯಾಲೋಜನ್ ಕ್ಯಾರಿಯರ್ ಅಂತ ಹೇಳ್ತೇವೆ. ಹ್ಯಾಲೋಜನ್ ಕ್ಯಾರಿಯರ್, ಗುಡ್ಸ್ ಕ್ಯಾರಿಯರ್ ಕೇಳಿದ್ದೀರಲ್ವಾ, ಅದೇ ರೀತಿ ಹ್ಯಾಲೋಜನ್ ಅನ್ನು ಕ್ಯಾರಿ ಮಾಡೋದಕ್ಕೆ ಹ್ಯಾಲೋಜನ್ ಕ್ಯಾರಿ. ಒಂದು ಹ್ಯಾಲೋಜನ್ ಕ್ಯಾರಿ ಆದ್ರೆ ಉಳಿದದ್ದು ಒಂದು, ಆ ಒಂದು ಕ್ಲೋರಿನ್ ಇಲ್ಲಿ ಬಂದು ಅಟ್ಯಾಚ್ ಆಗಿರುತ್ತೆ. ಸೊ ವಿ ಆರ್ ಸ್ಟಾರ್ಟಿಂಗ್ ವಿತ್ ದ ಬೆನ್ಝೀನ್, ವಿ ವಿಲ್ ಗೆಟ್ ಕ್ಲೋರೋಬೆನ್ಝೀನ್. ಬೆನ್ಝೀನ್ ಇಂದ ಸ್ಟಾರ್ಟ್ ಮಾಡಿರ್ತೇನೆ ಅಂಡ್ ವಿ ಆರ್ ಗೆಟಿಂಗ್ ಕ್ಲೋರೋಬೆನ್ಝೀನ್. ದಟ್ ಈಸ್ ಒನ್ ಮೆಥಡ್. ಎರಡನೇ ಮೆಥಡ್ ಅಲ್ಲಿ ನಾನು ಯೂಸ್ ಮಾಡೋದು ಬೆನ್ಝೀನ್ ಡಯಾಝೋನಿಯಂ ಕ್ಲೋರೈಡ್. ಇದು ಲೇಟರ್ ಆಫ್ ಬರುತ್ತೆ ಅಮೈನ್ ಚಾಪ್ಟರ್. ಬೆನ್ಝೀನ್ ಡಯಾಝೋನಿಯಂ ಕ್ಲೋರೈಡ್ N2+Cl-. ಬೆನ್ಝೀನ್ ಡಯಾಝೋನಿಯಂ ಕ್ಲೋರೈಡ್, ಬೆನ್ಝೀನ್ ಡಯಾಝೋನಿಯಂ chloride with the Cu2 and Cl2. Benzene diazonium chloride NHCl. So the product here is chlorobenzene, liberation of nitrogen gas. ಏನ್ ಹೇಳ್ತೇವೆ ಈ ಕ್ವಶನ್ ಗೆ? ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂತ ಹೇಳ್ತೇವೆ. Cu2 Cl2 NHCl, chlorobenzene, evolution of nitrogen, benzene diazonium chloride Na2+Cl minus benzene diazonium chloride
Cu2Cl2, it is called cuprous chloride. Cuprous chloride. Cuprous chloride. Cu2Cl2 is called cuprous chloride. So yeah, cuprous chloride is Cu2Cl2. Sand-Meyers reaction. Sand-Meyers reaction anta ಹೇಳ್ತೇವೆ. ಸರಿಯಾ? Sand-Meyer reaction where we are using benzene diazonium chloride and converting into the product which is known as chlorobenzene. Sariya? That is what the answer for this question. Right? So benzene diazonium chloride and will be converted into the chlorobenzene. Chlorobenzene is the answer. Sariyala? So let us proceed to the next one. ಈಗ ಪ್ರಿಪರೇಷನ್ ಆದ ನಂತರ ನಮಗೆ ಬರೋದು ಅದರ ರಿಯಾಕ್ಷನ್ಗಳು. ಹ್ಯಾಲೋಆಲ್ಕೇನ್ಸ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾವು ಡಿಸ್ಕಸ್ ಮಾಡೋದು ನೆಕ್ಸ್ಟ್. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು? ವಾಟ್ ಯು ಮೀನ್ ಬೈ ನ್ಯೂಕ್ಲಿಯೋಫಿಲಿಕ್? ಈಗ ನಾವು ಅಲ್ಕೈಲ್ ಹ್ಯಾಲೈಡ್ ತಗೊಂಡ್ರೆ, ಅಲ್ಕೈಲ್ ಹ್ಯಾಲೈಡ್ ಅಂದರೆ ಕಾರ್ಬನ್ ಹ್ಯಾಲೋಜನ್ ಇರುತ್ತೆ, ಈ ರೀತಿ ಇರುತ್ತೆ ಹ್ಯಾಲೋಜನ್ ಅಲ್ಕೈಲ್ ಹ್ಯಾಲೈಡ್. ನಿಮ್ಗೆ ಇಂಡಕ್ಟಿವ್ ಇಫೆಕ್ಟ್ ಗೊತ್ತಿರುತ್ತೆ. ಇಂಡಕ್ಟಿವ್ ಇಫೆಕ್ಟ್ ಅಲ್ಲಿ ಇದು ಡೆಲ್ಟಾ ಮೈನಸ್, ಇದು ಡೆಲ್ಟಾ ಪ್ಲಸ್, ಡೆಲ್ಟಾ ಮೈನಸ್, ಡೆಲ್ಟಾ ಪ್ಲಸ್, ಬಿಕಾಸ್ ಹ್ಯಾಲೋಜನ್ ಈಸ್ ಪುಲ್ಲಿಂಗ್ ಎಲೆಕ್ಟ್ರಾನ್ based on minus IE effect. Okay, based on minus IE effect. So ಇದು ಫುಲ್ ಮಾಡ್ತಾ ಇರುವಾಗ ನೆಗೆಟಿವ್ ಎಲೆಕ್ಟ್ರಾನ್ ಕಾರ್ಬನ್ ಇಂದ ಹ್ಯಾಲೋಜನ್ ಗೆ ಮೂವ್ ಆಗ್ತಾ ಹೋಗ್ತದೆ. When it is thus, it will be attacked by the nucleophile. Nucleophile ಅಂದ್ರೆ ನೆಗೆಟಿವ್ಲಿ ಚಾರ್ಜ್ ಅಟ್ಯಾಕ್ ಮಾಡುತ್ತೆ ಇಲ್ಲಿಗೆ, ಕಾರ್ಬನ್ ಸೆಂಟರ್ಗೆ ಅಟ್ಯಾಚ್ ಮಾಡುತ್ತೆ, ಇಲ್ಲಿಗೆ ಅಟ್ಯಾಕ್ ಆಗುವಾಗ ವ್ಯಾಲೆನ್ಸಿ ನ್ಯೂಕ್ಲಿಯೋಫೈಲ್ ಕಾರ್ಬನ್ 1 2 3 4, 1 2 3 4. So we are having 4 carbons attached to the 4. Sariya? So you are having plus x minus, x loss ಆಗುತ್ತೆ. X is departure of the x takes place. There is a departure takes place of this. ಹೋಗಿಬಿಡುತ್ತೆ. So X is a very good, so halogen is a very good leaving group. It's a very good leaving group. Because of that, X, the departure takes place. It's a good leaving group. It is the answer. Departure of the X takes place. So departure of the X takes place. So you are losing that X. The nucleophile is getting attached to the carbon atom. Nucleophile is getting attached to the carbon atom. Therefore, it is called nucleophilic substitution reaction. Nucleophile is getting attached. Therefore, it is called nucleophilic substitution reaction. So yeah, nucleophilic substitution reaction. So we have to try the questions now. 10 questions, one by one. ನಾನು ಏನ್ ಮಾಡ್ತೇನೆ, ಜನರಲ್ ಆಗಿ RX ಅಂತ ಮಾಡಿಬಿಡಿ. ಜನರಲ್ ಆಗಿ RX ಅಂತ ಹಾಕಿ ಬಿಡುವಾಗ ಇಲ್ಲಿಗೆ ನಾನು we have to have the other cases like we have got 10 cases, 10 cases ಅನ್ನು ನಾನು ತರ್ತೇನೆ. ಓಕೆ, 10 ಕೇಸ್ ನಾನು ತರುವಾಗ ಇಲ್ಲಿಗೆ 10 ಕ್ವಶನ್ಸ್ ನಾನು ಬರೀತೀನಿ. 10ರಲ್ಲಿ ಮೊದಲನೆಯದು aqueous KOH is aqueous. ಎರಡನೆಯದು KCN alcoholic medium. ಮೂರನೆಯದು AgCN is alcoholic medium. ಆಯ್ತಲ್ಲ, KNO2 is alcoholic medium.
AgNO2 is alcoholic medium. Lithium aluminium hydride. Next case ಬರುತ್ತೆ. Lithium aluminium hydride. RCOOAg, silver salt of carboxylic acid. Silver salt of carboxylic acid. Alkyl lithium. Alkyl lithium. Okay, sodium salts of alcohol RONA. ಎಷ್ಟಾಯ್ತು ಇಲ್ಲಿ 1 2 3 4 5 6 7 8 9 ರಿಯಾಕ್ಷನ್. 10ನೇದು ಅಮೋನಿಯಾ HNH2. ಅಮೋನಿಯಾ ಇಸ್ HNH. ಈ ರೀತಿ 10 ಕ್ವಶನ್ ಅನ್ನು ನಾನು ಕೊಟ್ಟಿರ್ತೇನೆ. ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಅಂತ ಹೇಳ್ತೇನೆ. ನಾನು ಆಗ್ಲೇ ಹೇಳಿದ್ದೇನೆ, ಇದು ಡೆಲ್ಟಾ ಮೈನಸ್, ಇದು ಡೆಲ್ಟಾ ಮೈನಸ್ ಇರುತ್ತೆ, ಡೆಲ್ಟಾ ಮೈನಸ್ ಇರುತ್ತೆ, ಇದು ಡೆಲ್ಟಾ ಪ್ಲಸ್. ನಮ್ಮ ಹತ್ರ ಬರುವಂತದ್ದು ನ್ಯೂಕ್ಲಿಯೋಫೈಲ್ಗಳು ಇದೆಲ್ಲ. OH ಮೈನಸ್ ನ್ಯೂಕ್ಲಿಯೋಫೈಲ್, ಸಯನೈಡ್ ಒಂದು ನ್ಯೂಕ್ಲಿಯೋಫೈಲ್, ಸಯನೈಡ್ ಈಸ್ ಎ ನ್ಯೂಕ್ಲಿಯೋಫೈಲ್, NO2 ಈಸ್ ಎ ನ್ಯೂಕ್ಲಿಯೋಫೈಲ್, AgNO2 ಈಸ್ ಎ ನ್ಯೂಕ್ಲಿಯೋಫೈಲ್. ಇದು ಹೈಡ್ರೈಡ್ ಅಯಾನ್ ಟ್ರಾನ್ಸ್ಫರ್ H. Here RCOO is the nucleophile. Here R is the nucleophile. RO is the nucleophile. And NH2 is the nucleophile. The red color one, the circled ones, all are the nucleophiles. ಎಲ್ಲ ಕೂಡ ನ್ಯೂಕ್ಲಿಯೋಫೈಲ್. ಸರಿಯಾ? ನೀವೀಗ ರಿಯಾಕ್ಷನ್ಸ್ ಬರೆಯಬಹುದು. ಹೇಗೆ ಬರೀತೀರಿ ರಿಯಾಕ್ಷನ್? ಫಸ್ಟ್ ಒನ್ ವಿ ರೈಟ್ alcohol ROH is known as alcohol. ಸರಿಯಾ? RCN alkyl cyanide, cyanide ಅಂತ ಹೇಳಿ. RNC alkyl isocyanide. ಇದೊಂದು ಪೆಕ್ಯುಲಿಯರ್ ಕ್ವಶನ್. ಐಸೋಸಯನೈಡ್. R ಇದು ಡಿಸೋಸಿಯೇಟ್ ಆಗಿರುತ್ತೆ. RONO alkyl, okay, nitrito, nitrito. ನಾವು ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಯೋ ಅಂತ ಹೇಳ್ತೇವೆ, ಲಿಂಕ್ ವಿತ್ O. ಇದು RNO2 alkyl nitrito, nitrito N ಇಂದ. ಇದು RH ಹೈಡ್ರೋಕಾರ್ಬನ್, hydrocarbons. This is dash ಅಂತ ತಗೊಳ್ಳಿ. R dash COOR ester it is. This is R and R dash. Higher alkane, higher alkane. R dash ಅಂತ ತಗೊಳ್ಳಿ. ONA become ROR, ether. Then RNH2 is known as amine. ನೋಡಿ ಒಂದು, next ಇನ್ನೊಂದು. So we are getting the first product is alcohol. OH attach ಆಗಿರುತ್ತೆ, R ನ ಪ್ಲೇಸ್ X ಹೋಗುತ್ತೆ. RCN cyanide because it is ionic species. Coordination ಅಲ್ಲಿ ಕಳಿಸ್ಕೊಡ್ತಾರೆ. C can donate electrons ligating to the carbon, RCN. Isocyanide ಅಲ್ಲಿ ಇದು it is AgCN is more of covalent in nature. Covalent in nature. ಇದು dissociate ಆಗುತ್ತೆ. Therefore, the lone pair of electron attack takes place from nitrogen. Isocyanide. RONO alkyl nitrite 2. O in the link. ಇದು ionic. ಈ ಪೊಟ್ಯಾಷಿಯಂ ಸಯನೈಡ್ ಏನೆಲ್ಲ ಬರುತ್ತೆ, ಪೊಟ್ಯಾಷಿಯಂ ಸಯನೈಡ್ ಮತ್ತು KNO2 ಎರಡೂ ಕೂಡ ಅಯಾನಿಕ್. ಓಕೆ, AgCN ಮತ್ತೆ AgNO2 ಎರಡೂ ಕೂಡ ಕೋವಲೆಂಟ್. ಇದು ನೈಟ್ರೋ, N ಇಂದ ಡೊನೇಟ್ ಆಗಿದೆ. ನೈಟ್ರೋ ಆಲ್ಕೇನ್, ಹೈಡ್ರೋಕಾರ್ಬನ್, ಎಸ್ಟರ್ಸ್, ಹೈಯರ್ ಆಲ್ಕೇನ್, ಈಥರ್, ಅಮೈನ್. ಅಮೈನ್ ಬರುತ್ತೆ. ಈಥರ್ ROR, ಹೈಯರ್ ಆಲ್ಕೇನ್, ಎಸ್ಟರ್, ಹೈಡ್ರೋಕಾರ್ಬನ್, ಅಲ್ಕೈಲ್ ನೈಟ್ರೈಟೋ,
ನೈಟ್ರೋ, isocyanide, cyanide and alcohols. Okay, ಬರೀ ಸರಿಯಾಗಿ. ಓಕೆ, ಬರ್ದ್ರಾ? ಇಕ್ವೇಶನ್ಸ್ ಬರೆಯುವುದು ಇಂಪಾರ್ಟೆಂಟ್ ಅಲ್ಲಿ, ಇಲ್ಲಾದ್ರೆ ಮಿಸ್ ಆಗುತ್ತೆ ಕಾನ್ಸೆಪ್ಟ್ಸ್ಗಳು. ಕರೆಕ್ಟ್ ಆಗಿ ಅರ್ಥ ಆಗ್ಬೇಕಾದ್ರೆ ಇಕ್ವೇಶನ್ಸ್ ಸರಿ ಬರ್ಬೇಕು, ಸರಿಯಾ? ಸೊ ವಿ ಆರ್ ಗೆಟಿಂಗ್ ಆಲ್ಕೋಹಾಲ್, ಆಲ್ಕೈಲ್ ಸಯನೈಡ್, ಐಸೋಸಯನೈಡ್, ಆಲ್ಕೈಲ್ ನೈಟ್ರೈಟ್. ಓ, ನೀವು ಕೋಆರ್ಡಿನೇಷನ್ ಅಲ್ಲಿ ಹೀಗೇನೆ ಮಾತಾಡೋದು, ನೈಟ್ರೈಟ್ ಓ ಲಿಂಕ್ಡ್ ವಿತ್ ಓ. ಇಲ್ಲಿ ಆಲ್ಕೈಲ್ ನೈಟ್ರೋ, ಆಲ್ಕೈಲ್ ನೈಟ್ರೈಟ್ ಎನ್ ಮುಖಾಂತರ ಲಿಂಕಿಂಗ್ ಇದೆ, ಇಲ್ಲಿ ಎನ್ ಮುಖಾಂತರ. ಹೈಡ್ರೋಕಾರ್ಬನ್ ಎಚ್ ಅನ್ನು ಪ್ರೊವೈಡ್ ಮಾಡ್ತದೆ, ಯಾಕಂದ್ರೆ ರೆಡ್ಯೂಸಿಂಗ್ ಏಜೆಂಟ್ ಇದೆ. ಎಸ್ಟರ್ಸ್, ದೀಸ್ ಆರ್ ಈಸಿ, ಇದೆಲ್ಲ ಈಸಿ. ಎಸ್ಟರ್ಸ್, ಹೈಯರ್ ಆಲ್ಕೇನ್, ಇಥರ್, ಮತ್ತೆ ಅಲ್ಲಿ ಇರುವುದು ಅಮೈನ್, ಅದೆಲ್ಲ ಈಸಿ ಇದೆ. ಓಕೆ, ಸೊ ದಟ್ ಈಸ್ ವಾಟ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಲ್ಕೋಹಾಲ್ ಆಲ್ಕೈಲ್ ಸಯನೈಡ್ ಆಗಿರುತ್ತೆ, ಐಸೋಸಯನೈಡ್ ಇದೆ, ಐಸೋಸಯನೈಡ್ ಆಲ್ಕೈಲ್ ನೈಟ್ರೈಟೋ ಓ, ಆಲ್ಕೈಲ್ ನೈಟ್ರೈಟೋ ಎನ್, hydrocarbon, ester, higher alkane, ether, and amine. That is what the answer for this question. Sarya? Okay, now let us proceed further. Further, we are going to the next questions. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನಾನು ಬೋರ್ಡ್ ಎಕ್ಸಾಮ್ ಇದೆ ಏನೆಲ್ಲ ಹೇಳಿಕೊಟ್ಟಿದ್ದೇನೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನೆಲ್ಲ ಮಾಡ್ತಾ ಹೋಗಿದ್ದೇನೆ, ಸರಿಯಾ? ನೆಕ್ಸ್ಟ್ ಇಲ್ಲಿ ಬರುವಂತದ್ದು ಕೆಲವು ಡೌಟ್ಸ್ ಬರ್ಬೋದು ಮಕ್ಕಳಿಗೆ, ಅದು ಯಾಕೆ ಆಗಿರುತ್ತೆ, ನೈಟ್ರೈಟೋ ನೈಟ್ರೋ, ಅದನ್ನು ಪುನಃ ಎಕ್ಸ್ಪ್ಲೇನ್ ಮಾಡುವ. ಈಗ ನಾನು KCN ತಕೊಂಡ್ರೆ, ಇಫ್ ಐ ಟೇಕ್ KCN, ಪೊಟ್ಯಾಷಿಯಂ ಸಯನೈಡ್ ಅಂತ ತಕೊಂಡ್ರೆ, KCN ಇಟ್ ಈಸ್ K ಪ್ಲಸ್ ಅಂಡ್ CN ಮೈನಸ್, ಅದು ಡಿಸೋಸಿಯೇಟ್ ಆಗಿ ಬಿಡುತ್ತೆ ನೀರಲ್ಲಿ, K ಪ್ಲಸ್ ಅಂಡ್ CN ಮೈನಸ್ ಆಗಿ ಬಿಡುತ್ತೆ. ಈ ಸಯನೈಡ್ ಡಿಸೋಸಿಯೇಟ್ ಆದಾಗ ಇದು ಫ್ರೀ ಆಗತ್ತೆ, ಇದು ಫ್ರೀ ಆಗಿ ಬಿಡುತ್ತೆ. ಯಾವುದು? ಸಯನೈಡ್ ಬಿಕಮ್ಸ್ ಫ್ರೀ. So when it becomes free, the lone pair of electrons on the carbon are ready to donate electrons. So donate ಮಾಡುತ್ತೆ C ಮುಖಾಂತರ. ಅದೇ ರೀತಿ ನಾನು AgCN ಅನ್ನು ತಕೊಂಡ್ರೆ, AgCN ಏನಿರುತ್ತೆ, ಇಟ್ ಈಸ್ ಮೋರ್ ಆಫ್ ಕೋವೆಲೆಂಟ್ ಇನ್ ನೇಚರ್, ಇಟ್ ಈಸ್ ಕೋವೆಲೆಂಟ್ ಇನ್ ನೇಚರ್, ಇಟ್ ಈಸ್ ಅಯಾನಿಕ್ ಇನ್ ನೇಚರ್. ಇದು
ಅಯೋನೈಸ್ ಆಗಲ್ಲ. ದಿಸ್ ವೋಂಟ್ ಅಯೋನೈಸ್, 100% ಶೋರ್ ಇಟ್ ವೋಂಟ್ ಅಯೋನೈಸ್. ಅಯೋನೈಸ್ ಆಗಲ್ಲ ಅಂತ ಹೇಳುವಾಗ ಏನಾಗ್ತದೆ ಅಂತ ಹೇಳೋದು ಕ್ವಶನ್. ಅಯೋನೈಸ್ ಆಗಲ್ಲ. ಇಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ ಇದೆ ಅಲ್ಲ ನೈಟ್ರೋಜನ್, ಅದು ತನ್ನ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ದಿಸ್ ಇಸ್ ಕೋಆರ್ಡಿನೇಷನ್ ಟುಕ್ ಪ್ಲೇಸ್ ಥ್ರೂ ದ ಕಾರ್ಬನ್ ಆಟಮ್. ಹಿಯರ್ ಇಟ್ ಇಸ್ ಟೇಕಿಂಗ್ ಪ್ಲೇಸ್ ಥ್ರೂ ದ ನೈಟ್ರೋಜನ್ ಆಟಮ್. ಇಲ್ಲಿ ಎಲೆಕ್ಟ್ರಾನ್ ಡೊನೇಟ್ ಮಾಡೋದು ನೈಟ್ರೋಜನ್ ಆಟಮ್. ಸೊ ಎಲೆಕ್ಟ್ರಾನ್ ಡೊನೇಟ್ ಮಾಡೋದ್ರಿಂದ ಲಿಗೇಟಿಂಗ್ ಆಟಮ್ ಅಂತ ಹೇಳ್ತೇವೆ. ಡೊನೇಟ್ಸ್ ಎಲೆಕ್ಟ್ರಾನ್ ಥ್ರೂ ದ ಎನ್. ಅದಕ್ಕೆ ನಾವು ಅಲ್ಲಿ ವರ್ಡ್ ಹೇಳುವಾಗ ನೈಟ್ರೈಟೋ ಎನ್ ಅಂತ ಹೇಳೋದು ಕೋಆರ್ಡಿನೇಷನ್. ನೈಟ್ರೈಟೋ ಓ ಅಂತ ಹೇಳೋದು ಇಫ್ ಇಟ್ ಈಸ್ linked with the oxygen, it is nitrite O. Linked with the nitrogen, it is called N. ಅರ್ಥ ಆಯ್ತಾ? ಅದು ಕೋಆರ್ಡಿನೇಷನ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್ ಅಲ್ಲ, ಕೋಆರ್ಡಿನೇಷನ್ ಕಂಪೌಂಡ್ ಚಾಪ್ಟರ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಟಾಪಿಕ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ ಗಳು ಇದು. ಸರಿಯಾ? ವಿ ಹ್ಯಾವ್ ಫಿನಿಶ್ಡ್ ದಿಸ್. ವಿ ವಿಲ್ ಪ್ರೊಸೀಡ್ ಫರ್ದರ್. ಇನ್ನು ಯಾವುದಕ್ಕೆ ಪ್ರೊಸೀಡ್ ಮಾಡ್ತೇವೆ? SN1 ಮತ್ತೆ SN2 ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಇನ್ನು ಇಂಪಾರ್ಟೆಂಟ್ ಬರ್ತಾ ಇದೆ, 2 ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾ ಇದೆ. ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್, ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಥವಾ SN1 ರಿಯಾಕ್ಷನ್ ಅಂತ ಹೇಳಿ. ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯೂನಿಮಾಲಿಕ್ಯುಲರ್ SN1 reaction. Unimolecular SN1 reaction. ಅದಕ್ಕೆ ಎಕ್ಸಾಂಪಲ್ ಕೊಡು. ಟರ್ಷರಿ, ಲೆಟ್ us take the tertiary. CH3 carbon attached to the CH3 and CH3. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ತುಂಬಾನೇ ಇಂಪಾರ್ಟೆಂಟ್, ಬೋರ್ಡ್ ಎಕ್ಸಾಮ್ ಅಲ್ಲಿ ಅಂತೂ ಖಂಡಿತ ಬರುತ್ತೆ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಹೇಳಿ. Let us make it react with the KOH, aqueous medium. ಹೀಟ್ ಮಾಡಿದರೆ ನಮಗೆ ಸಿಕ್ಕುವುದು CH3 ಕಾರ್ಬನ್ CH3 ಆ BR, I already told you it is a good leaving group. OH will come, left out is KBr. So we are getting tertiary butyl alcohol we are getting. ನೋಡಿ ಅಲ್ಲಿ ಯೂಸ್ ಮಾಡೋ ಸಾಲ್ವೆಂಟ್ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು. ಸಾಲ್ವೆಂಟ್ ಈಸ್ ವಾಟರ್ and it is a polar protic solvent. Polar protic solvent, it favors ionization. ಅನ್ನು ಫೇವರ್ಸ್ ಮಾಡುತ್ತೆ. It favors the ionization. Polar protic solvent favors the ionization ಅಂತ ಹೇಳಿ. It favors the ionization. Polar protic solvent favors ionization. Ionization ಮಾಡಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ, ಅದಕ್ಕೆ ಪೋಲಾರ್ ಪ್ರೊಟಿಕ್ ಸಾಲ್ವೆಂಟ್ ಅಂತ ಯೂಸ್. ಸರಿಯಾ? Polar protic solvent favors the ionization. Polar protic solvent favors the ionization. Here it is. All right. ಇದನ್ನು ಡಿಸ್ಕಸ್ ಮಾಡಬೇಕು ನನಗೆ. Polar protic solvent favors ionization process here. ಸೊ ನಾವು ಏನ್ ಹೇಳ್ತೇವೆ, ಈ ರಿಯಾಕ್ಷನ್ ನೋಡಿ ಒಂದು ಸ್ಟೆಪ್ ಅಲ್ಲಿ ಆಗಿರ್ಬೋದು ಅಂತ ಹೇಳ್ತೇವೆ. ಒಂದೇ ಸ್ಟೆಪ್ ಅಲ್ಲಿ ಆಗಿರ್ಬೋದು. OH ಬಂತು, BR ಅನ್ನು ತೆಗೀತು, ಟರ್ಷರಿ ಬ್ಯೂಟೈಲ್ ಆಗಿ. ಆದ್ರೆ ನಾವು ರಿಯಾಕ್ಷನ್ ಅದು ಒಂದು ಸ್ಟೆಪ್ ಅಲ್ಲಿ ಆಗ್ತದೋ ಅಥವಾ 2 ಸ್ಟೆಪ್ ಅಲ್ಲಿ ಆಗ್ತದೋ ಮಲ್ಟಿ ಸ್ಟೆಪ್ ಅಲ್ಲಿ ಆಗ್ತದೆ ಅಂತ ಗೊತ್ತಾಗೋದು ನಮಗೆ ಕೈನೆಟಿಕ್ಸ್ ಕಲಿತಾಗ ಮಾತ್ರ. ಹಾಗಾಗಿ ನಾವು ಕೈನೆಟಿಕ್ಸ್ ಕಲಿಬೇಕಾಗ ಕೈನೆಟಿಕ್ಸ್ ಏನ್ ಹೇಳುತ್ತೆ, ಎಕ್ಸ್ಪೆರಿಮೆಂಟಲಿ determine rate equation or rate is equal to K into tertiary butyl bromide and OH minus, because it's a nucleophile is OH minus. ಇಲ್ಲಿ a nucleophile OH minus. So with respect to tertiary butyl bromide here is 1 and with respect to this is 0. Tertiary butyl bromide is 0.
So order of this reaction is first. So it does not depend on rate ಅಥವಾ slow step. Rate ಯಾವ determine ಮಾಡೋದು? Slow step determines the rate. Okay, rate, slow step does not involve OH minus. ನೋಡಿ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳಿದೆ ಅಂದ್ರೆ ಸ್ಲೋ ಸ್ಟೆಪ್ ಡಸ್ ನಾಟ್, ಸ್ಲೋ ಸ್ಟೆಪ್ ಅಲ್ಲಿ ಇಲ್ಲ ಅರ್ಥ. ಸ್ಲೋ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮಿನ್. ಆ ಸ್ಲೋ ಸ್ಟೆಪ್ ಅಲ್ಲಿ OH ಇಲ್ಲ. ಸ್ಲೋ ಸ್ಟೆಪ್ ಅಲ್ಲಿ OH ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅರ್ಥ ಆಗುತ್ತೆ ಎರಡು ಇರುವುದು ರಿಯಾಕ್ಟೆಂಟ್, ಎರಡರಲ್ಲಿ ಒಂದು OH ಮೈನಸ್ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಇದು ಒಂದು ಸ್ಟೆಪ್ ಅಲ್ಲಿ ಆಗುವಂತ ರಿಯಾಕ್ಷನ್ ಆಗುತ್ತೆ. ಡೆಫಿನೆಟ್ಲಿ ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಎರಡು ಸ್ಟೆಪ್ ಅಲ್ಲಿ ಆಗುವಂತ ರಿಯಾಕ್ಷನ್ ಅಂತ ಕ್ಲಾರಿಟಿ ಸಿಗುತ್ತೆ. ಎರಡು ಸ್ಟೆಪ್ ಅಲ್ಲಿ ಆಗುವ ರಿಯಾಕ್ಷನ್, ಇಟ್ ಇಸ್ ಅ 2 ಸ್ಟೆಪ್ ರಿಯಾಕ್ಷನ್. ಪುನಃ ರಿಪೀಟ್ ಮಾಡ್ತೇನೆ. ಟರ್ಷರಿ ಬ್ಯುಟೈಲ್ ಬ್ರೋಮೈಡ್ ಅನ್ನು KOH ಒಟ್ಟಿಗೆ ರಿಯಾಕ್ಟ್ ಮಾಡುವಾಗ ಏನಾಗುತ್ತೆ? ಟರ್ಷರಿ ಬ್ಯುಟೈಲ್ ಆಲ್ಕೋಹಾಲ್ ಬರುತ್ತೆ. ಟರ್ಷರಿ ಬ್ಯುಟೈಲ್ ಆಲ್ಕೋಹಾಲ್ ಬರುತ್ತೆ. ಸೊ ವಿ ಆರ್ ರಿಪ್ಲೇಸಿಂಗ್ ದ ಬ್ರೋಮೀನ್ ಬೈ OH. ಸರಿಯಾ? ಸೊ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನ್ ರೇಟ್ ಈಸ್ ಈಕ್ವಲ್ ಟು, ನಾವು ಹೇಳ್ಬಹುದು ಇದು ಎರಡು ರಿಯಾಕ್ಟೆಂಟ್ ಗಳಿವೆ, ಹಾಗಾಗಿ ಇದು ಒಂದು ಸ್ಟೆಪ್ ಅಲ್ಲಿ ಆಗುವಂತ ರಿಯಾಕ್ಷನ್. ಯಾಕಂದ್ರೆ ಬ್ರೋಮೀನ್ ಹೋಗುತ್ತೆ OH ಬಂದ್ಬಿಡುತ್ತೆ ಅಂತ. ಆದ್ರೆ ಹಾಗೆ ಅಲ್ಲ. ಮೆಕ್ಯಾನಿಸಮ್ ಅಂದ್ರೆ ಒಂದು ರಿಯಾಕ್ಷನ್ ಹೇಗೆ ಆಗ್ತದೆ ಅಂತ ತಿಳ್ಕೊಳ್ಬೇಕಾದ್ರೆ ಕೈನೆಟಿಕ್ಸ್ ಇಂದ ನಮ್ಗೆ ಏನ್ ಇನ್ಫಾರ್ಮೇಶನ್ ಬರುತ್ತೆ ಅಂತ ಹೇಳಿದ್ರೆ ಆ ಸ್ಲೋ ಸ್ಟೆಪ್, ಆಲ್ವೇಸ್ ರಿಮೆಂಬರ್ ದಟ್ ಕೈನೆಟಿಕ್ಸ್, ಸ್ಲೋ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಹೇಳಿ. ಸ್ಲೋ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಸ್ಲೋ ಸ್ಟೆಪ್ ಆಗಿರುವುದರಿಂದ ನಾವೇನ್ ಮಾಡ್ತೇವೆ? ಸ್ಲೋ ಸ್ಟೆಪ್ ಈಸ್ ಆಲ್ವೇಸ್ ದ ರೇಟ್ ಡಿಟರ್ಮಿನಿಂಗ್. ಆ ಸ್ಲೋ ಸ್ಟೆಪ್ ಅಲ್ಲಿ ನಮಗೆ OH ಮೈನಸ್ ಇಲ್ಲ ಅಂತ ಗೊತ್ತಾಗುತ್ತೆ. ಸ್ಲೋ ಸ್ಟೆಪ್ ಅಲ್ಲಿ OH ಇಲ್ಲ, ಹಾಗಾಗಿ ಎರಡು ಇತ್ತು ರಿಯಾಕ್ಟೆಂಟ್, ಅದರಲ್ಲಿ ಒಂದು OH ಮೈನಸ್ ಸ್ಲೋ ಸ್ಟೆಪ್ ಅಲ್ಲಿ ಇಲ್ಲ. ಸ್ಲೋ ಸ್ಟೆಪ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸ್ಲೋ ಸ್ಟೆಪ್ ಅಲ್ಲಿ ಯಾರಿದ್ದಾರೆ? ಸ್ಲೋ ಸ್ಟೆಪ್ ಅಲ್ಲಿ ಟರ್ಷರಿ ಬ್ಯುಟೈಲ್ ಬ್ರೋಮೈಡ್ ಇದೆ. ಟರ್ಷರಿ ಬ್ಯುಟೈಲ್ ಬ್ರೋಮೈಡ್ ಇರುವುದರಿಂದ ಅದು ಸ್ಲೋ ಸ್ಟೆಪ್ ಅಲ್ಲಿ ಇರುತ್ತೆ. ಹಾಗಾಗಿ OH ಮೈನಸ್ ಕ್ವೈಟ್ ಆಬ್ವಿಯಸ್ಲಿ ಅದು ಇನ್ನೊಂದು ಸ್ಟೆಪ್ ಅಲ್ಲಿ ಇರಬಹುದು. ಹಾಗಾಗಿ ಇದು ಒಂದು ಸ್ಟೆಪ್ ಅಲ್ಲಿ ಆಗಲ್ಲ ರಿಯಾಕ್ಷನ್, ಎರಡು ಸ್ಟೆಪ್ ಅಲ್ಲಿ ಆಗತ್ತೆ ಅಂತ ನಮಗೆ ಕ್ಲಾರಿಟಿ. ಈಗ ಎರಡನೇ ಪಾಯಿಂಟ್ ಅಲ್ಲಿ ನಾವು ಮಾತಾಡಬೇಕು, ಯಾಕೆ ಅದು ಎರಡು ಸ್ಟೆಪ್ ಅಲ್ಲಿ ಆಗ್ಬೇಕು? ಒಂದ್ ಸ್ಟೆಪ್ ಅಲ್ಲಿ ಯಾಕೆ OH ಮೈನಸ್ OH ಮೈನಸ್ ಅನ್ನು ಇಲ್ಲಿ ಯಾಕೆ ಅಟ್ಯಾಕ್ ಮಾಡಲಿಲ್ಲ ಎಂಬುದು ಕ್ವಶನ್. ಅದಕ್ಕೆ ರೀಸನ್ ಇಲ್ಲಿ ಇರುವ ಮಿಥೈಲ್ ಗ್ರೂಪ್ಗಳೇ ರೀಸನ್ ನಮಗೆ. ಅಲ್ಲಿ ಮಿಥೈಲ್ ಗ್ರೂಪ್ಗಳಿವೆ ಅಲ್ಲಿ. ಓಕೆ, ದೇರ್ ಈಸ್ ಎ ಮಿಥೈಲ್ ಗ್ರೂಪ್ಸ್. ಈ ಮಿಥೈಲ್ ಗ್ರೂಪ್ಗಳು ಇಲ್ಲಿ ಒಂದು ಇದೆ ಅಲ್ವಾ, ಇದೊಂದು ಮಿಥೈಲ್ ಗ್ರೂಪ್ ಇದೆ, ಇಲ್ಲಿ ಎರಡನೇ ಮಿಥೈಲ್ ಗ್ರೂಪ್ ಇದೆ, ಇಲ್ಲಿ ಮೂರನೇ ಮಿಥೈಲ್ ಗ್ರೂಪ್ ಇದೆ. ಹಾಗಾಗಿ ಇಲ್ಲಿ 3 ಮಿಥೈಲ್ ಗ್ರೂಪ್. ನಾವು ಈ ಮಿಥೈಲ್ ಗ್ರೂಪ್ ಅನ್ನು ಏನ್ ಹೇಳ್ತೇವೆ? ಬಲ್ಕಿ ಗ್ರೂಪ್ ಅಂತ ಹೇಳ್ತೇವೆ. ಇದಕ್ಕೆ ಬಲ್ಕಿ ಗ್ರೂಪ್ ಅಂತ ಹೇಳ್ತೇವೆ. ಬಲ್ಕಿನೆಸ್, ಬಲ್ಕಿ ಅಂದ್ರೆ ದೊಡ್ಡದು, ಬಿಗ್ ಗ್ರೂಪ್, ಇದು ಬಲ್ಕಿ ಗ್ರೂಪ್ ಅಂತ. ಈ ಬಲ್ಕಿ ಗ್ರೂಪ್ ಇರುವುದರಿಂದ ಈ OH ಮೈನಸ್, ಇಲ್ಲಿರುವ OH ಮೈನಸ್ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಾರೆ. ಯಾಕೆಂದ್ರೆ ಎದುರಿಂದ ಬರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನೆಗೆಟಿವ್ ಇದೆ, ಇದರದ್ದು ನೆಗೆಟಿವ್ ಚಾರ್ಜ್, ಇದು ಕೂಡ ನೆಗೆಟಿವ್, ರಿಪಲ್ಷನ್ ಆಗತ್ತೆ. ಹಾಗಾಗಿ ರೇರರ್ ಸೈಡ್ ಇಂದ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ, ರೇರ್ ವ್ಯೂ ಅಂತ ಹೇಳ್ತೇವೆ ನಾವು ವೆಹಿಕಲ್ ಅಲ್ಲಿ, ಹಿಂದ್ಗಡೆಯಲ್ಲಿ ಏನ್ ಕಾಣುತ್ತೆ? ರೇರ್ ವ್ಯೂ. ರೇರ್ ಅಲ್ಲಿ ಬಂದು ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ನೋಡುತ್ತೆ. ಹಿಂದ್ಗಡೆಯಲ್ಲಿ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ರೀಸನ್ ಈ ಸ್ಟೆರಿಕ್ ಎಂಟ್ರೆನ್ಸ್ ಇಲ್ಲ. ಬಲ್ಕಿ ಗ್ರೂಪ್ ಏನ್ ಮಾಡುತ್ತೆ? ಸ್ಟೆರಿಕ್ ಎಂಟ್ರೆನ್ಸ್ ಅನ್ನು ಮಾಡುತ್ತೆ. ಸ್ಟೆರಿಕ್, ದಟ್ ಕಾಸಸ್ ಸ್ಟೆರಿಕ್ ಫ್ಯಾಕ್ಟರ್. Bulky group leads to the steric hindrance. Steric ಅನ್ನು ತರುತ್ತೆ. ಸ್ಟೆರಿಕ್ ಅಂದ್ರೆ ಸೈಜ್, ಹಿಂಡರ್ಡ್ ಅಂದ್ರೆ ಬ್ಲಾಕ್ ಮಾಡ್ತಾರೆ. ಹಾಗಾಗಿ ರಿಯಾಕ್ಷನ್ ಒಂದ್ ಸ್ಟೆಪ್ ಅಲ್ಲಿ ಆಗಲ್ಲ. ಎರಡು ಸ್ಟೆಪ್ ಅಲ್ಲಿ ಆಗುತ್ತೆ. ಹಾಗಾದ್ರೆ ಹೇಗೆ ರಿಯಾಕ್ಷನ್ ಪ್ರೊಸೀಡ್ ಮಾಡುತ್ತೋ ಸ್ಟೆಪ್ ನೋಡುವಾಗ, ಫಸ್ಟ್ ಸ್ಟೆಪ್ ಅಲ್ಲಿ ನಮಗೆ ಟರ್ಷರಿ ಇರುತ್ತೆ. ಟರ್ಷರಿ CH3 ಕಾರ್ಬನ್, CH3 Br ಬಲ್ಕಿ ಇರುತ್ತೆ ಅಲ್ವಾ. ಈ ಸ್ಟೆಪ್ ಅನ್ನು ನಾವು ಸ್ಲೋ ಸ್ಟೆಪ್ ಅಂತ ಹೇಳ್ತೇವೆ. ಸ್ಲೋ ಅಂಡ್ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಈ ಸ್ಟೆಪ್ ಅಲ್ಲಿ ನಾವು ನೋಡಿ ಅಲ್ಲಿ OH ಇಲ್ಲ, ಬಟ್ ಏಕ್ವಸ್ ಇದೆ ಅಲ್ಲ, ಪೋಲಾರ್.
polar protic solvent, polar protic solvents favors ionization. So we are getting a carbocation like this. In the plane it is CH3, CH3 and CH3. We are having a plus charge here, plus Br minus. We are getting a carbocation, tertiary carbocation. ನಾವು ಇದಕ್ಕೆ ಫಸ್ಟ್ ಸ್ಟೆಪ್ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ? ಈಗ ಯಾಕೆ ನಾವು ಅಲ್ಲಿ ಪೋಲಾರ್ ಪ್ರೊಟಿಕ್ ಸಾಲಿಡ್ ಯೂಸ್ ಮಾಡೋದು? ಇದು ಯಾಕೆ ಪೋಲಾರ್ ಪ್ರೊಟಿಕ್ ಸಾಲಿಡ್ ಯೂಸ್ ಮಾಡೋದು? ಅಯೋನೈಸ್ ಆಗ್ಲಿಕ್ಕೆ. ಇಲ್ಲದ್ರೆ ರಿಯಾಕ್ಷನ್ ಆಗಲ್ಲ. ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತದೆ, ಆದ್ರೆ ಅದಕ್ಕೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಬಲ್ಕಿನೆಸ್ ಇದ್ದ, ಅಲ್ಲಿ ಬಲ್ಕಿನೆಸ್ ಇತ್ತು. ನಾನು ಆಗಲೇ ಹೇಳಿದ್ದೇನೆ, ಬಲ್ಕಿ ಇಸ್ ದ ಮೇಜರ್ ಕಾಸ್. ಬಲ್ಕಿನೆಸ್ ಇಸ್ ದ ಮೇಜರ್ ಕಾಸ್. ಇದು ಬಲ್ಕಿ ಗ್ರೂಪ್, ಇದು ಕೂಡ ಬಲ್ಕಿ ಗ್ರೂಪ್, ಇದು ಕೂಡ ಬಲ್ಕಿ ಗ್ರೂಪ್. ಸ್ಟೆರಿಕ್ ಎಂಟ್ರೆನ್ಸ್ ಲೀಡ್ ಮಾಡುತ್ತದೆ ಅದು. ಲೀಡ್ ಇನ್ ಟು ಅ ಸ್ಟೆರಿಕ್ ಎಂಟ್ರೆನ್ಸ್ ಡ್ಯೂ ಟು ಬಲ್ಕಿನೆಸ್. ಸರಿಯಾ? Now the step number 2 is last step. Step number 2 is, now this carbocation so formed is being attacked by the OH minus from any side. Illige attack ಮಾಡಿ. And you are getting CH3 thrice COH, tertiary butyl alcohol. Tertiary butyl alcohol ಬಂದ್ಬಿಡುತ್ತೆ. ಇದು ಸ್ಟೆಪ್ 1, ಇದು ಸ್ಟೆಪ್. ಇದು ಫಾಸ್ಟ್, ಹಾಗಾಗಿ ಅದು ಸ್ಲೋ. ಇದು ಕೈನೆಟಿಕ್ಸ್ ಅಲ್ಲಿ ಇರಲಿಲ್ಲ, ಆ ಸ್ಟೆಪ್ ಅಲ್ಲಿ ಇರಲಿಲ್ಲ, ಅದಕ್ಕೆ ಕಾರಣ. ಓಕೆ, ಇಟ್ ವಾಸ್ ನಾಟ್ ದೇರ್ ಇನ್ ದ ಸ್ಲೋ ಸ್ಟೆಪ್. ಸ್ಲೋ ಸ್ಟೆಪ್ ಈಸ್ ದಟ್ ನೀವು ಎಲ್ಲಿಯಾದ್ರೂ ಪೋಲಾರ್ ಪ್ರೊಟಿಕ್ ಸಾಲ್ವೆಂಟ್ ಯೂಸ್ ಮಾಡಲ್ಲ, ಅದು ಅಯೋನೈಸ್ ಆಗುವುದಿಲ್ಲ, ಅದು ಅಲ್ಲಿ ಇದ್ದು ಬಿಡುತ್ತೆ. ರಿಯಾಕ್ಷನ್ ಹೋಗಲ್ಲ, ಕಂಟಿನ್ಯೂಸ್ ಆಗುತ್ತೆ. ಸೊ ಪೋಲಾರ್ ಪ್ರೊಟಿಕ್ ಸಾಲ್ವೆಂಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಫಾರ್ ಅಯೋನೈಸೇಷನ್ ಪರ್ಪಸ್. ಅಯೋನೈಸೇಷನ್ ಆಗ್ಲಿಕ್ಕೆ ಪೋಲಾರ್ ಪ್ರೊಟಿಕ್ ಸಾಲ್ವೆಂಟ್ ಬಹಳ ಮಹತ್ವ ವಹಿಸ್ತದೆ. ಸರಿಯಾ? ಸೊ ದಿಸ್ ಇಸ್ ವಾಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳುವ ಕ್ವಶನ್. 3 ಮಾರ್ಕಿಗೆ ಕೇಳ್ತಾರೆ, ರೈಟ್ ದ ಮೆಕ್ಯಾನಿಸಮ್. ಇದು ಅಲ್ಲದೆ ಇನ್ನೊಂದಿದೆ. ಇದು SN1 ಫಸ್ಟ್ ಆರ್ಡರ್ ಅಲ್ಲ, ಇನ್ನೊಂದಿದೆ SN2 ಅಂತಿದೆ, ಇನ್ನೊಂದು ಬರುತ್ತೆ, ಎರಡು ಬರುತ್ತೆ. SN1 and SN2 reaction. Okay, SN1 and SN2 reaction. So today's class we have discussed about ಏನೆಲ್ಲ ಮಾಡಿದ್ದೇನೆ, ಇನ್ನು ನಾಳೆ ಡಿಸ್ಕಸ್ ಮಾಡುವ ಉಳಿದನ್ನು. But then today's class we have discussed the preparation. We have discussed the preparation of haloalkanes. Haloalkane ನ ಪ್ರಿಪರೇಷನ್ ಅನ್ನು ಮಾಡಿದ್ದೇನೆ. haloalkane ಇಂದ ಯೂಸಿಂಗ್ PCl5 ಆಲ್ಕೋಹಾಲ್ ತಕೊಂಡು ಪ್ರಿಪೇರ್ ಮಾಡಿದ್ದೇನೆ. ಆಲ್ಕೋಹಾಲ್, ಅದರಲ್ಲಿ PCl5 ಆಗಿರ್ಬೋದು, PCl3 ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಥಯೋನಿಲ್ ಕ್ಲೋರೈಡ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಹ್ಯಾಲೋಜನ್ ಆಸಿಡ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದು ರೋಮನ್ ನಂಬರ್ 1 ನಲ್ಲಿ ಹೇಳಿಕೊಟ್ಟದ್ದು. ರೋಮನ್ ನಂಬರ್ 2 ಅಲ್ಲಿ ಆಲ್ಕೋಹಾಲ್ ವಿತ್ ಹ್ಯಾಲೋಜನ್ ಆಸಿಡ್ಸ್ HX ಒಟ್ಟಿಗೆ ರಿಯಾಕ್ಷನ್ ಮಾಡಿ ಕೇಳಿದ್ದೇನೆ. ರೋಮನ್ ನಂಬರ್ 3 ಅಲ್ಲಿ ಆಲ್ಕೋಹಾಲ್ ವಿತ್ ಡಿಡ್ ಇಟ್ ವಿತ್ ಥಯೋನಿಲ್ ಕ್ಲೋರೈಡ್ SOCl2 ಅದಲ್ಲಿ ಹೇಳಿಕೊಟ್ಟಿದ್ದೇನೆ ನಾನು. ಆಲ್ಕೀನ್ ಅಲ್ಲಿ ಹೇಳಿಕೊಟ್ಟಿದ್ದೆ, ಹೌ ಡು ಐ ಪ್ರಿಪೇರ್ ವಿತ್ ಆಲ್ಕೀನ್. ರೋಮನ್ ನಂಬರ್ 4 ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಯೂಸಿಂಗ್ ಆಲ್ಕೀನ್ ಇಂದ. ಮತ್ತೆ ಸಪರೇಟ್ ಆಗಿ ಹ್ಯಾಲೋಜಿನೇಷನ್ ಅನ್ನು ಮಾಡಿಕೊಟ್ಟಿದ್ದೇನೆ. ಹ್ಯಾಲೋಜಿನೇಷನ್ ನಂತರ ನಾನು ಹ್ಯಾಲೋಅರೀನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಹ್ಯಾಲೋಅರೀನ್ಸ್ ಆಲ್ಸೋ ವಿ ಹ್ಯಾವ್ ಎಕ್ಸ್ಪ್ಲೇನ್. ಹ್ಯಾಲೋಅರೀನ್ಸ್ ಪ್ರಿಪರೇಷನ್ಸ್ ಅಲ್ಲಿ ಮೇನ್ಲಿ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ನಂತರ ಕೆಮಿಕಲ್ ಪ್ರಾಪರ್ಟಿಗೆ ಬಂದೆ. ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ನಾನು ಮೇನ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೇನೆ. ಸಬ್ಸ್ಟಿಟ್ಯೂಷನ್ ನಲ್ಲಿ 10 ರಿಯಾಕ್ಷನ್ ಹೇಳಿಕೊಟ್ಟಿದ್ದೇನೆ.
ನಂತರ ನಾನು SN1 ಗೆ ಬಂದು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇವತ್ತಿಗೆ SN1 ನಲ್ಲಿ ನಾನು ನಿಲ್ಲಿಸ್ತೇನೆ. ನಾಳೆ SN2 ಎಲಿಮಿನೇಷನ್, ನಾಳೆ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರುತ್ತೆ. ಓಕೆ, ಸೊ ಏನು ಡೌಟ್ಸ್ ಇದ್ರೆ ಇವತ್ತು ಕೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾಳೆ ಕೇಳ್ಬೋದು, ತೊಂದರೆ ಇಲ್ಲ. ಸಬ್ಜೆಕ್ಟ್ ಏನಾದರೂ ಕ್ಲಾರಿಟಿ ಬೇಕಿದ್ರೆ, ಯಾವ ರೀತಿಯಲ್ಲಿ ಆರ್ಗ್ಯಾನಿಕ್ ಅನ್ನು ನೆನಪಿಡ್ಬೇಕಾದ್ರೆ ಅಥವಾ ಬೇರೆ ಮೆಥಡ್ ಬೇಕಿದ್ರೆ ಕೇಳ್ಬೋದು. ಆರ್ಗ್ಯಾನಿಕ್ ಒಂದು ನೆನಪಿಟ್ಕೊಳ್ಳಿ, ಆದಷ್ಟು ಬರಿಬೇಕು ಅಲ್ಲಿ. ಬರಿಲ್ಲದ್ರೆ ಆರ್ಗ್ಯಾನಿಕ್ ಬರಲ್ಲ, ಅದೊಂದು ಅದರದ್ದು ಗುಣ ಆರ್ಗ್ಯಾನಿಕ್. ನೀವು ತುಂಬ ಸಲ ಬರಿಬೇಕು, ತುಂಬಾ ಸಲ ಬರೆದ್ರೆ ಮಾತ್ರ ಆರ್ಗ್ಯಾನಿಕ್ ನೆನಪಿಡಿ. ಎಷ್ಟು ಕಡಿಮೆ ಬರೀತೀರೋ ಅಷ್ಟೇ ಕಡಿಮೆ ನೆನಪಿಡಿ, ಎಷ್ಟು ಬರೀತೀರೋ ಜಾಸ್ತಿ ಅಷ್ಟು ಜಾಸ್ತಿ ನೆನಪು. ಮತ್ತೆ ಜಾಸ್ತಿ ನೋಡ್ತಾನೆ ಇರ್ಬೇಕು, ಯಾಕಂದ್ರೆ ಸೆಕೆಂಡ್ PUC ಅಲ್ಲಿ 50% ಬೋರ್ಡ್ ಅಲ್ಲಿ ನಿಮ್ಗೆ ಇರುವುದೇ, ಬೋರ್ಡ್ ಎಕ್ಸಾಮ್ ಅಲ್ಲಿ ಆರ್ಗ್ಯಾನಿಕ್ ಇದೆ, 50% ಆರ್ಗ್ಯಾನಿಕ್ ಇದೆ. ಮತ್ತೆ 30% ನಿಮ್ಗೆ ಇರುವುದು ಫಿಸಿಕಲ್ ಇದೆ, 20% ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಬರುತ್ತೆ. ಸೊ ನೋಡಿ ಇಲ್ಲಿ ವೇಟೇಜ್ ಪ್ರಕಾರ ಯಾರು ಜಾಸ್ತಿ, ಸೊ ಯಾರನ್ನು ಜಾಸ್ತಿ ಓದ್ಬೇಕು, ಯಾವ ಸಬ್ಜೆಕ್ಟ್ ಅನ್ನು ಕೆಮಿಸ್ಟ್ರಿಯಲ್ಲಿ ಯಾವ್ದನ್ನು ಜಾಸ್ತಿ ನಾನು ವರ್ಕೌಟ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಸರಿಯಾ? ಯಾ, ಎನಿ ಡೌಟ್ಸ್ ಇದ್ರೆ ಕೇಳಿ. ನಾವು ಇಲ್ಲಿ ವೈಂಡ್ ಅಪ್ ಮಾಡಿಲ್ಲ ಅಂದ್ರೆ ಡೌಟ್ಸ್ ಇದ್ರೆ okay. The time is 11 o'clock, and since there is no doubts from your side, so we will wind up today's session and read and come tomorrow. ಓದಿ ಬನ್ನಿ ಸರಿಯಾಗಿ. With the doubts, if you have, we will encourage the doubts. If you have doubts, you get it. So with that, we will wind up. Okay, ಓದಿ ಬನ್ನಿ ಸರಿಯಾಗಿ ನಾಳೆ ಪುನಃ. ಸೊ ಡೌಟ್ ಇಲ್ಲ ಅಂತ ಹೇಳಿದ್ರೆ ಸಮಯ 11 ಗಂಟೆ ಆಗ್ತಿದೆ, ನಾವು ವೈಂಡ್ ಅಪ್ ಮಾಡಿಬಿಡೋದು ಇವತ್ತಿನ ಸೆಷನ್. ಓಕೆ, ಥ್ಯಾಂಕ್ ಯು.